So good morning students. Last class ಅಲ್ಲಿ first chapter ಮಾಡಿದ್ವಿ ಅಲ್ವಾ, ಟೈಪಿಕಲ್ ಕಾನ್ಫಿಗರೇಷನ್ ಆಫ್ ಕಂಪ್ಯೂಟರ್ ಸಿಸ್ಟಮ್. ಸೊ ಇವಾಗಲೇ ನೀವು ಅದು ವಿಡಿಯೋಸ್ ನೋಡಿದ್ದೀರಾ, ಏನೋ ಡೌಟ್ಸ್ ಇದ್ರೆ ಕೇಳಿ. ಸೊ ಕಂಪ್ಲೀಟಾಗಿ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಅಂದರೆ ಒಂದು ಚಾಪ್ಟರ್ ಮುಗಿದ ಮೇಲೆ ಒಂದು ನೋಟ್ಸ್ ಮಾಡಿ, ಅಂದರೆ ನಿಮ್ಗೆ ಏನು ಅರ್ಥ ಆಗಿದೆಯೋ ಅದರಲ್ಲಿರೋ ಕೀ ಪಾಯಿಂಟ್ಸ್ನ ನೋಟ್ ಡೌನ್ ಮಾಡ್ಕೊಳ್ಳಿ. ಅದೇ ಪಿ ಪಿ ಟಿಲಿ ಕೀ ಪಾಯಿಂಟ್ಸ್ ಕಾಣಿಸುತ್ತಲ್ಲ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇಂಪಾರ್ಟೆಂಟ್ ಟಾಪಿಕ್ಸು ನಾನು ಅವಾಗಲೇ ಇನ್ನು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೀನಲ್ವ ಯಾವ್ದಾವ್ದು ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ, ಅದನ್ನು ಅದ್ರ ಜೊತೆಗೆ ಓದ್ತಾ ಹೋಗಿ, ಕೀ ಪಾಯಿಂಟ್ಸ್ ಮಾಡಿ. ಏನೋ ಡೌಟ್ಸ್ ಇದ್ದರೆ ಗ್ರೂಪಲ್ಲಿ ಕೇಳಿ. ಹಾಗೆ ಜೊತೆಗೆ ಏನು ಮಾಡಿ, ನಾನು ನೋಟ್ಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ. ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿ ಕವರ್ ಆದಮೇಲೆ ನಿಮಗೆ ಸಾಫ್ಟ್ ಕಾಪಿ ಗ್ರೂಪಲ್ಲಿ ನಾನು ನೋಟ್ಸ್ನ ಸೆಂಡ್ ಮಾಡ್ತೀನಿ. ಸೊ ಅದನ್ನ ಕಂಪ್ಲೀಟಾಗಿ ಓದ್ಕೊಳ್ಳಿ, ಏನೋ ಡೌಟ್ಸ್ ಇದ್ದರೆ ಕೇಳಿ. ಸೊ ಆ ಕ್ಲಾಸ್ ಅಂದರೆ ಒಂದು ಚಾಪ್ಟರ್ ಮುಗಿದು ನೀವು ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋ ಮುಂಚೆಗೆ ಆ ಚಾಪ್ಟರ್ ಕಂಪ್ಲೀಟಾಗಿ ನೀವು ತರೋ ಆಗಿರಬೇಕು. ಸೊ ಓದಿರಬೇಕು. ನಾನು ಇಂಪಾರ್ಟೆಂಟ್ ಕ್ವಶನ್ ಅಂತ ಏನು ಹೇಳಿದ್ದೆ ಅದನ್ನೆಲ್ಲ ಕಂಪ್ಲೀಟಾಗಿ ಕಲ್ತಿರಬೇಕು. ಸೊ ಏನೋ ಡೌಟ್ಸ್ ಇದ್ದರೆ ಕೇಳಿ ಅಂತ ಹೇಳ್ತಾ ಇದ್ದೀನಿ. ಅಷ್ಟು ಕಂಪ್ಲೀಟಾಗಿ ಕಲೀರಿ. ಇಂಪಾರ್ಟೆಂಟ್ ಟಾಪಿಕ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಸೊ ಅದು ಒಂದು ಕ್ಲಾಸ್ ಮುಗಿದಿದೆ ಇವಾಗ. ಸೊ ಈಗ ನೆಕ್ಸ್ಟ್ ನಾನು ಚಾಪ್ಟರ್ ಸ್ಟಾರ್ಟ್ ಮಾಡಿದ್ದು ಚಾಪ್ಟರ್ 4 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಾಪ್ಟರ್ 2 ನಿಮಗೆ ಗೊತ್ತೋದು ಬೂಲಿಯನ್ ಎಕ್ಸ್ಪ್ರೆಷನ್ ಇಸ್ ಕಂಪ್ಲೀಟ್ ಪ್ರಾಬ್ಲಮೆಟಿಕ್. ಸೊ ನಿಮಗೆ ಇವಾಗ ಇಲ್ಲಿ ಕ್ಲಾಸಲ್ಲಿ ಮಾಡಿದ್ರೆ ಅದು ಅರ್ಥ ಆಗುತ್ತೋ ಇಲ್ವೋ ಅಂತ ನನಗೆ ಡೌಟ್ ಇದೆ. ಯಾಕೆಂದರೆ ನಿಮಗೆ ಇಂಟ್ರಾಕ್ಷನ್ ಇರಬೇಕು. ನಾನು ಮಾಡೋ ಲೆಕ್ಕಗಳು ನಿಮ್ಗೆ ಅರ್ಥ ಆಗ್ತಿದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗಬೇಕು. ಸೊ ಅದಕ್ಕೋಸ್ಕರ ನಾನು ಆ ಚಾಪ್ಟರ್ನ ನೀವು ರೆಗ್ಯುಲರ್ ಕ್ಲಾಸ್ ಆದಾಗ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ 3rd ಚಾಪ್ಟರ್ ಲಾಜಿಕಲ್ ಗೇಟ್ಸ್. ಸೊ ಲಾಜಿಕ್ ಗೇಟ್ಸ್ನ ನೀವು ಆಲ್ರೆಡಿ ಇವಾಗ ನಾನು ರೆಗ್ಯುಲರ್ ಕ್ಲಾಸಲ್ಲೇ ಮಾಡಿದ್ದೀನಿ ಅಲ್ವಾ, ಮಾರ್ಚಲ್ಲಿ ಕ್ಲಾಸ್ ನಡೀತಲ್ಲ ಅವಾಗಲೇ ಮಾಡಿದ್ದೀನಿ. ಸೊ ಅದನ್ನ ಪುನಃ ಏನೋ ಮಾಡೋ ಅವಶ್ಯಕತೆ ಇಲ್ಲ ಇವಾಗ. ಸೊ ಬೇಕಾದ್ರೆ ನಿಮಗೆ ಅದು ಬೇಕೇ ಬೇಕು ಅಂದರೆ ನಿಮಗೆ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಒಂದ್ಸರಿ ಅದನ್ನು ಮಾಡೋಣ. ಸೊ ಈಗ ಫಸ್ಟ್ ಚಾಪ್ಟರ್ ಮುಗಿದಿದೆ. 2nd ಚಾಪ್ಟರ್ ನಿಮಗೆ ರೆಗ್ಯುಲರ್ ಕ್ಲಾಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. 3rd ಚಾಪ್ಟರ್ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಸ್ 4th ಚಾಪ್ಟರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಏನಕ್ಕೆ ಅಂದರೆ ಎಕ್ಸಾಮಲ್ಲಿ 14 ಮಾರ್ಕ್ಸ್ 14 ಮಾರ್ಕ್ಸ್ ಕಂಪ್ಲೀಟಾಗಿ ಕ್ವಶನ್ ಕೇಳೋದೇ ಈ ಚಾಪ್ಟರ್ ಮೇಲೆ. ಸೊ ಈಗ ಕಂಪ್ಲೀಟಾಗಿ ನಿಮ್ಮ ಸಿಲೆಬಸ್ ನೋಡಿದ್ರೆ ಎಷ್ಟು ಮಾರ್ಕ್ಸು ಯಾವ ಚಾಪ್ಟರಿಂದ ಕೇಳ್ತಾರೆ ಅಂದರೆ ದಟ್ ಇಸ್ ಅ ಡೇಟಾ ಸ್ಟ್ರಕ್ಚರ್. ಈ ಚಾಪ್ಟರ್ ತುಂಬ ಇಂಪಾರ್ಟೆಂಟ್. ಇದರಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, 2 ಮಾರ್ಕ್ಸು ಕೇಳ್ತಾರೆ, 3 and 5 ಮಾರ್ಕ್ಸ್. ಎಲ್ಲದರಲ್ಲಿ ಈ ಚಾಪ್ಟರ್ದಿಂದ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ. ಈಗ 14 ಮಾರ್ಕ್ಸ್ ಅಂದರೆ ಥಿಂಕ್ ಮಾಡಿ ಎಷ್ಟು ಅವ್ರು ಕೇಳ್ತಾರೆ, ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂತ. ಸೊ ಇದನ್ನು ಕೇರ್ಫುಲ್ ಆಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕೆಂದರೆ ಇದು ಫುಲ್ ಥಿಯರಿ ಥರನೂ ಅಲ್ಲ, ಫುಲ್ ಪ್ರಾಬ್ಲಮೆಟಿಕ್ಕು ಅಲ್ಲ. ಸೊ ಇನ್ ಬಿಟ್ವೀನಲ್ಲಿ ಇದೆ. ಪ್ರೋಗ್ರಾಮಿಂಗ್ ಅಲ್ಗೋರಿದಮ್ ಬರುತ್ತೆ. ನೀವು ಅಲ್ಗೋರಿದಮ್ ಎಲ್ಲ ಓದಿದಿರಲ್ವ ಫಸ್ಟ್ ಇಯರ್ಸಲ್ಲಿ ಹೇಗಿರುತ್ತೆ ಅಂತ. ಸೊ ಅದ್ರದ್ದು ಇನ್ನೂ ಡೀಟೇಲಿಂಗ್ ಆಗಿ ಬರುತ್ತೆ. ಸೊ ಅದಕ್ಕೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳ್ಕೊಳ್ಳಿ. ಏನಾದ್ರು ಡೌಟ್ಸ್ ಇದ್ದರೆ ಆ ವಿಡಿಯೋ ಎಲ್ಲ ನೋಡಿದ್ಮೇಲೆ ರಿಪ್ಲೈ ಮಾಡಿ ಕೇಳಿ. ಆಮೇಲೆ ಈ ಚಾಪ್ಟರ್ದು ಅಷ್ಟೇ, ಈ ಚಾಪ್ಟರ್ ಮುಗಿದ್ಮೇಲೆ ನಿಮಗೆ ನೋಟ್ಸ್ ಕೊಡ್ತೀನಿ. ಸೊ ಇದನ್ನು ಅಷ್ಟೇ ಓದ್ಕೊಳ್ಳಿ. ಇದರಲ್ಲೂ ನಾನು ಪಾಠ ಮಾಡ್ತಾ ಹೇಳ್ತಾ ಇರ್ತೀನಿ ಯಾವುದಾದ್ರು ಇಂಪಾರ್ಟೆಂಟ್ ಟಾಪಿಕ್ ಅಂತ. ಸೊ ಇದರಲ್ಲಿ ಇದು ಅದು ಅಂತ ಹೇಳೋಕ್ಕಲ್ಲ, ಕಂಪ್ಲೀಟ್ ಚಾಪ್ಟರೇ ಇಂಪಾರ್ಟೆಂಟು. ಎಲ್ಲನೂ ಓದಬೇಕು. ಎಸ್ಪೆಷಲಿ ಅಲ್ಗೋರಿದಮ್ ಅಂತ ಇದೆ, ಅದು 5 ಮಾರ್ಕ್ಸ್ಗೆ 1 ಅಥವಾ 2 ಅಲ್ಗೋರಿದಮ್ ಕೇಳ್ತಾರೆ. ಸೊ ಕಂಪ್ಲೀಟಾಗಿ ಓದಬೇಕು. ಸೊ ಅದಕ್ಕೆ ಈ ಚಾಪ್ಟರ್ನ ತುಂಬ ಕಾನ್ಸಂಟ್ರೇಟ್ ಮಾಡಿ ಕೇಳಿ, ಬೇಗ ಅರ್ಥ ಮಾಡ್ಕೊಳ್ಳಿ. ಸೊ ಫಸ್ಟ್ ಚಾಪ್ಟರ್ 4 ಡೇಟಾ ಸ್ಟ್ರಕ್ಚರ್. ಏನು ಡೇಟಾ ಸ್ಟ್ರಕ್ಚರ್ ಅಂದರೆ ನಿಮ್ಗೆ ಏನು ಗೊತ್ತಾಗುತ್ತೆ? ಈಗ ನೀವು ನಾರ್ಮಲ್ ಆಗಿ ಫಸ್ಟ್ ಇಯರಲ್ಲೆಲ್ಲ ಓದಿದ್ದೀರಲ್ವ, ಡೇಟಾ ಅಂದ್ರೇನು, ಇನ್ಫಾರ್ಮೇಷನ್ ಅಂದ್ರೇನು ಅಂತೆಲ್ಲ ಓದಿದ್ದೀರಾ. ಸೊ ಡೇಟಾ ಸ್ಟ್ರಕ್ಚರ್ ಅಂದರೆ ಏನು? ಡೇಟಾ ಅಂದರೆ ಇನ್ಫಾರ್ಮೇಷನ್ ಅಲ್ವಾ. ನಾವು ಕೊಡೋ ಇನ್ಫಾರ್ಮೇಷನು ಏನು ಮೆಮೊರಿಲೋಗಿ ಸ್ಟೋರ್ ಆಗುತ್ತೆ, ಅದರಿಂದ ಪ್ರೊಸೆಸ್ ಆಗುತ್ತೆ, ಅದನ್ನು ನಾವು ಡೇಟಾ ಅಂತೀವಿ. ಇಲ್ಲಿ ಡೇಟಾ ಸ್ಟ್ರಕ್ಚರ್ಸ್ ಅಂದರೆ ಏನು? ಡೇಟಾ ಸ್ಟ್ರಕ್ಚರ್ ಅಂದರೆ ಯಾವ ಥರ ಮೆಮೊರಿಲಿ, ಈಗ ನಾವು ಲಾಸ್ಟ್ ಕ್ಲಾಸಲ್ಲಿ ಎಲ್ಲ ಹಾರ್ಡ್ವೇರ್ ಡಿವೈಸಸ್ಸು ಓದಿದ್ವಿ ಅಲ್ವಾ. ಇದು ಹಾರ್ಡ್ವೇರಲ್ಲಿ ಏನೇನು ಓದಿರೋ ಮೆಮೊರಿ ಯೂನಿಟ್ ಬಗ್ಗೆ ಎಲ್ಲ ಓದಿದಿರಲ್ವಾ, ಪ್ರೈಮರಿ ಸೆಕೆಂಡರಿ ಮೆಮೊರಿ ಎಲ್ಲ. ಸೊ ಇವಾಗ ಇದರಲ್ಲಿ ಡೇಟಾ ಸ್ಟೋರ್ ಮಾಡ್ತೀವಿ ಅನ್ನೋದು ಮಾತ್ರ ಗೊತ್ತಾಯ್ತು. ಅದೇ ಬಟ್ ಡೇಟಾನ ಯಾವ ರೀತಿ ಸ್ಟೋರ್ ಮಾಡ್ತೀವಿ ಅನ್ನೋದು ಈ ಚಾಪ್ಟರ್ ಬಗ್ಗೆ. ಡೇಟಾನ ಯಾವ ರೀತಿ ಸ್ಟೋರ್ ಮಾಡ್ತೀವಿ, ಅದನ್ನ ಯಾವ ಥರ ರಿಟ್ರೀವ್ ಮಾಡ್ತೀವಿ, ಯಾವ ಥರ ಆಕ್ಸೆಸ್ ಮಾಡ್ತೀವಿ ಅನ್ನೋದು ಈ ಚಾಪ್ಟರ್ ಬರುತ್ತೆ. ಸೊ ದಟ್ ಇಸ್ ಅ ಡೇಟಾ ಸ್ಟ್ರಕ್ಚರ್. Data structure is the collection of data and organizing the data in the one way that can be perform operation which can be work efficiently in the processor. ಅಂದರೆ ಪ್ರೊಸೆಸರನ್ನು ತುಂಬ ಎಫಿಷಿಯೆಂಟಾಗಿ ವರ್ಕ್ ಮಾಡೋದಕ್ಕೋಸ್ಕರ ನಾವು ಈ ಡೇಟಾನ ಏನು ಮಾಡ್ತೀವಿ, ಕಲೆಕ್ಟ್ ಮಾಡ್ತೀವಿ, ಜೊತೆಗೆ ಅದನ್ನ ಆರ್ಗನೈಸ್ ಮಾಡ್ತೀವಿ, ಅದನ್ನು ನಾವು ಪ್ರೊಸೆಸ್ ಮಾಡೋದಕ್ಕೆ ಅಂದರೆ ಎಫೆಕ್ಟಿವ್ ಆಗಿ ಅಂತಂದರೆ ಇವಾಗ ನಾನು ಒಂದು ಎಷ್ಟೊಂದು ಡೇಟಾನ ಡಂಪ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನಾನು ಒಂದು 10 ಬುಕ್ ಕೊಟ್ಟಿರ್ತೀನಿ. 10 ಬುಕ್ನ ನೀವು ಹೆಂಗೆ ಬೇಕಾಗಿ ಬುಕ್ಕಲ್ಲಿ ಬ್ಯಾಗ್ ಒಳಗೆ ಜೋಡಿಸಿಟ್ಕೊಂಡಿರ್ತೀರ. ಸೊ ಅದರಲ್ಲಿ ನಾನು ಯಾವುದೋ ಒಂದು ಬುಕ್ನ, ಈಗ ನನಗೆ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ಬುಕ್ ಬೇಕು ಅನ್ನೋ ನೀವೇನು ಮಾಡ್ತೀರಾ, 10 ಬುಕ್ನೂ ಸರ್ಚ್ ಮಾಡ್ತೀರಾ. ಅದರಲ್ಲಿ ಯಾವುದೋ ಮ್ಯಾಥಮೆಟಿಕ್ಸ್ ಅದನ್ನು ತೆರೆದು ಕೊಡ್ತೀರಾ ಅಲ್ವಾ. ಸೊ ಅದ್ರ ಬದಲು ಅಂದರೆ ನೀವೇನು ಮಾಡ್ತೀರಾ, ಅಲ್ಲಿ 10 ಬುಕ್ನು ಸರ್ಚ್ ಮಾಡೋದಕ್ಕೆ ಅಲ್ಲಿ ಟೈಮ್ನ ಏನು ಮಾಡ್ತಿದ್ದೀರಾ, ಇನ್ವೆಸ್ಟ್ ಮಾಡ್ತಿದ್ದೀರಾ, ವೇಸ್ಟ್ ಮಾಡ್ತಾ ಇದ್ದೀರಾ. ಬಟ್ ಇದರಲ್ಲಿ ಹೇಗೆ ಅಂದರೆ ಡೇಟಾ ಸ್ಟ್ರಕ್ಚರ್ಲಿ ಡೇಟಾ, ಈಗ ನಾನು ನಿಮಗೆ ಒಂದು ಚಿಕ್ಕ ಎಕ್ಸಾಂಪಲ್ ಹೇಳಿದೆ.
10 ಬುಕ್ಸಲ್ಲಿ ಒಂದನ್ನು ಬುಕ್ಕನ್ನು ಪಿಕ್ ಮಾಡೋದಕ್ಕೆ ನೀವು ಎಷ್ಟು ಟೈಮ್ ತೊಗೊಳ್ತೀರಲ್ವ ಸರ್ಚ್ ಮಾಡೋದಕ್ಕೆ, ಅದೇ ಥರ ಡೇಟಾ ಸ್ಟ್ರಕ್ಚರಲ್ಲಿ ಹ್ಯೂಜ್ ಡೇಟಾನ ಸ್ಟೋರ್ ಮಾಡಿರ್ತಾರೆ. ಅದರಲ್ಲಿ ನಾನು ಒಂದು ಡೇಟಾನ ತೆಗಿಬೇಕು ಅಂದರೆ ಅದನ್ನೆಲ್ಲನೂ ಸರ್ಚ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗುತ್ತೆ. ಎಲ್ಲನೂ ಸರ್ಚ್ ಮಾಡ್ತಾ ಇದ್ರೆ ಏನಾಗುತ್ತೆ, ಟೈಮು ವೇಸ್ಟ್ ಆಗುತ್ತೆ. ಸೊ ಆ ಥರ ಏನೂ ತೊಂದರೆ ಆಗಬಾರ್ದು, ಅದರ ಟೈಮ್ ವೇಸ್ಟ್ ಏನೂ ಆಗಬಾರ್ದು. ಅದರ ಒಂದು ಕ್ಲೀನಾಗಿ ಆರ್ಗನೈಸ್ ಮಾಡಬೇಕು ಡೇಟಾನ. ನಾವು ಕರೆಕ್ಟಾಗಿ ಆ್ಯಕ್ಸಸ್ ಮಾಡ್ಬೇಕಾದ್ರೆ ಅದೇ ಪರ್ಟಿಕ್ಯುಲರ್ ಡೇಟಾ ನಮಗೆ ರಿಟ್ರೀವ್ ಆಗಬೇಕು. ಸೊ ಈ ಥರ ಎಲ್ಲನೂ ಕರೆಕ್ಟಾಗಿ ಆರ್ಗನೈಸ್ ಮಾಡಿ ಡಿಸೈನ್ ಮಾಡಿರೋದಕ್ಕೆ ನಾವು ಡೇಟಾ ಸ್ಟ್ರಕ್ಚರ್ ಅನ್ನೋದು. ಸೊ ಡೇಟಾ ಸ್ಟ್ರಕ್ಚರ್ ಇಸ್ ಅ ಕಲೆಕ್ಷನ್ ಆಫ್ ದ ಡೇಟಾ ಆ್ಯಂಡ್ ಆರ್ಗನೈಸ್ ದ ಡೇಟಾ ಇನ್ ವಿಚ್ ದಿ ವೇ that can be performed effectively in the processor. ಅಂದರೆ ಪ್ರೊಸೆಸರಲ್ಲಿ ಎಫೆಕ್ಟಿವ್ ಆಗಿ ಪ್ರೊಸೆಸ್ನ ಮಾಡೋದಕ್ಕೋಸ್ಕರ ನಾವು ಈ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಹೌದಾಯ್ತಾ? ಡೇಟಾ ಸ್ಟ್ರಕ್ಚರ್ ಅಂದರೆ ಏನು? ಇಟ್ ಇಸ್ ಅ ಕಲೆಕ್ಷನ್ ಆಫ್ ದ ಡೇಟಾ ಆ್ಯಂಡ್ ಆರ್ಗನೈಸ್ ದ ಡೇಟಾ ಇನ್ ವಿಚ್ ದಿ ವೇ ಇಟ್ ವಿಲ್ ಪರ್ಫಾರ್ಮ್ ದ ಪ್ರೊಸೆಸರ್ ಟಾಸ್ಕ್ ವೆರಿ ಎಫೆಕ್ಟಿವ್ಲಿ. ಸೊ ಅದಕ್ಕೋಸ್ಕರ ನಾವು ಈ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡ್ತೀವಿ. ಸೊ ಡೇಟಾ ಸ್ಟ್ರಕ್ಚರಲ್ಲಿ ಫಸ್ಟು ನಿಮ್ಗೆ ಏನು ಬರುತ್ತಪ್ಪ ಅಂದರೆ ಡೇಟಾ ರೆಪ್ರೆಸೆಂಟೇಷನ್. ಏನು ಬರುತ್ತೆ? ಡೇಟಾ ರೆಪ್ರೆಸೆಂಟೇಷನ್. ಏನು ಡೇಟಾ ರೆಪ್ರೆಸೆಂಟೇಷನ್ ಅಂದರೆ ಏನಂತಾರೆ? ಡೇಟಾ ರೆಪ್ರೆಸೆಂಟೇಷನ್ ಅಂದರೆ ಡೇಟಾ ಸ್ಟ್ರಕ್ಚರ್ ಅಂದರೆ ಗೊತ್ತಾಯ್ತು ನಿಮಗೆ. ಸೊ ಡೇಟಾನ ಕಲೆಕ್ಟ್ ಮಾಡ್ತೀವಿ, ಅಂದರೆ ಕ್ಲೀನಾಗಿ ಆರ್ಗನೈಸ್ ಮಾಡ್ತೀವಿ. ಏನಕ್ಕೆ ಅಂದರೆ ಪ್ರೊಸೆಸರ್ ಒಂದು ಎಫೆಕ್ಟಿವ್ ವೇಲಿ ಏನು ವರ್ಕ್ ಮಾಡೋದಕ್ಕೆ, ಅಂದರೆ ಫಾಸ್ಟಾಗಿ ಸ್ಪೀಡಾಗಿ ವರ್ಕ್ ಮಾಡೋದಕ್ಕೆ. ಈಗ ನಾನು ಕರೆಕ್ಟಾಗಿ ಇವಾಗ ನಾನು ನಿಮ್ದು ಅಟೆಂಡೆನ್ಸ್ ಆರ್ಡರ್ನ ತೊಗೊಂಡ್ರೆ, ಈಗ ನಿಮ್ಮ ಅಟೆಂಡೆನ್ಸ್ ಬುಕ್ ತೊಗೊಂಡ್ರೆ, ಈಗ 20 ಮೆಂಬರ್ಸ್ ಇದ್ದೀರಾ. ಸೊ 1 to 20 ನಾನು ಏನೋ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಅಟೆಂಡೆನ್ಸಲ್ಲಿ ನಿಮ್ಮ ನೇಮ್ ಬರೆದಿರ್ತೀನಿ. ಇನ್ ಕೇಸ್ ನಾನು ಆಲ್ಫಾಬೆಟಿಕಲಲ್ಲಿ ಬರೀದೆ ಹೇಗೋ ಮಧ್ಯದಲ್ಲಿ ಬರೆದ್ರೆ ಅವಾಗ ಏನಾಗುತ್ತೆ, ನಾನು ಒಬ್ರು ನೇಮ್ ಕರಿಬೇಕು ಅಂದರೆ ಏನಾಗುತ್ತೆ, ನಾನು ಫಸ್ಟಿಂದ ನೋಡಬೇಕು ಅವ್ರ ನೇಮ್ ಎಲ್ಲಿದೆ ಅಂತ. ಬಟ್ ಆಲ್ಫಾಬೆಟಿಕಲ್ ಆರ್ಡರಿಂದ ಮಾಡಿದರೆ ಏನಾಗುತ್ತೆ, ನಮಗೆ ಈಗ ಎಮ್ಮಿಂದ ಅದರದ್ದು ನೇಮ್ ಇರಿದ್ರೆ ಈಸಿಯಾಗಿ ನಾವು ಎಮ್ ಎಲ್ ಹೋಗಿ ಸರ್ಚ್ ಮಾಡ್ಬೋದು ಅಲ್ವಾ. ಸೊ ದಿಸ್ ಇಸ್ ಹೌ ದ ಡೇಟಾ ಇಸ್ ಆರ್ಗನೈಸಿಂಗ್ ಇನ್ ಅಟೆಂಡೆನ್ಸ್ ಬುಕ್. ಸೊ ಇದೇ ಥರ ನಾವು ಏನು ಮಾಡ್ತೀವಿ, ಡೇಟಾನ ಯಾವುದರಲ್ಲಿ ಮೆಮೊರಿಲಿ ಕ್ಲೀನಾಗಿ ಆರ್ಗನೈಸ್ ಮಾಡಿರ್ತೀವಿ. ಅಂದರೆ ನಮಗೆ ಬೇಗ ಇದನ್ನು ಸರ್ಚ್ ಮಾಡಬೇಕು ಅಂದರೆ ನಮಗೆ ಬೇಗ ಸಿಗಬೇಕು, ಅದಕ್ಕೊಂದು ಐ ಡಿ ಇರುತ್ತಲ್ವಾ. ಈಗ ನಿಮ್ಗೆ ಎಲ್ಲರಿಗೂ ಏನು ಮಾಡಿರ್ತಾರೆ, ಐ ಡಿ ಕೊಟ್ಟಿರ್ತಾರಲ್ವಾ. ಐ ಡಿ ಕಾರ್ಡಲ್ಲಿ ನಿಮ್ದು ಐ ಡಿ ನಂಬರ್ ಇರ್ತೈತೆ ತಾನೆ. ಸೊ ಐ ಡಿ ನಂಬರ್ ಇದ್ರೆ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ, ಸೊ ಆ ಪರ್ಸನ್ ನೀವೇನಂದ್ರೆ ನಮಗೆ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಕಾಲೇಜಲ್ಲಿ ಅಲ್ವಾ. ಅದೇ ಥರನೂ ಇಲ್ಲೂ ಏನು ಮಾಡ್ತಾರೆ, ಡೇಟಾನ ಒಂದು ಕರೆಕ್ಟಾಗಿ ಕ್ಲೀನಾಗಿ ಆರ್ಗನೈಸ್ ಮಾಡಿ, ಸೊ ಡೇಟಾನ ಐಡೆಂಟಿಫಿಕೇಶನ್ ಇಲ್ಲ ಆಕ್ಸೆಸ್ ಮಾಡೋದಕ್ಕೆ ಶಾರ್ಟ್ ಟೈಮಲ್ಲಿ ಸಿಗೋ ಥರ ಮಾಡೋದಕ್ಕೆ ಏನಾದರೂ ನಾವು ಡೇಟಾ ರೆಪ್ರೆಸೆಂಟೇಷನ್. ಗೊತ್ತಾಯ್ತಾ? ಡೇಟಾ ರೆಪ್ರೆಸೆಂಟೇಷನ್ ಇಟ್ ಇಸ್ ಎ ಕಂಪ್ಯೂಟರ್ ಮೆಮೊರಿ. ಇಟ್ ಈಸ್ ಯೂಸ್ಡ್ ಟು ಸ್ಟೋರ್ ದ ಡೇಟಾ which is required for processing. This is a computer memory. It is stored in the memory, and this data can be accessed in the processing. ಯಾವ ಥರ ಪ್ರೊಸೆಸಿಂಗಲ್ಲಿ ಇದನ್ನು ಆಕ್ಸೆಸ್ ಮಾಡ್ತಾರೆ ಅಂದರೆ ಯಾವಾಗ ಪ್ರೊಸೆಸರ್ಗೆ ರಿಕ್ವೈರ್ಡ್ ಇರುತ್ತೋ ಆವಾಗ ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಅವೈಲಬಲ್ ಮಾಡೋದಕ್ಕೆ ಮೆಮೊರಿ ಏನು ಮಾಡುತ್ತೆ, ನಮಗೆ ಕೊಡುತ್ತಲ್ವ. ಯಾವುದಕ್ಕೆ? ಪ್ರೊಸೆಸರ್ಗೆ ಆಕ್ಸೆಸ್ ಮಾಡೋದಕ್ಕೆ ಎನೇಬಲ್ ಮಾಡುತ್ತೆ. ಸೊ ಅದನ್ನು ಏನಂತೀವಿ ನಾವು ಡೇಟಾ ರೆಪ್ರೆಸೆಂಟೇಷನ್. ಸೊ ಡೇಟಾ ರೆಪ್ರೆಸೆಂಟೇಷನ್ ಅಂದರೆ ಏನು ಅಲ್ಲ, ಪ್ರೊಸೆಸರ್ಗೆ ಮೆಮೊರಿಯಿಂದ ಅದಕ್ಕೆ ಯಾವ ಡೇಟಾ ಬೇಕೋ ಆ ಡೇಟಾನ ಎನೇಬಲ್ ಮಾಡುತ್ತೆ ಆಕ್ಸೆಸ್ ಮಾಡೋದಕ್ಕೆ. ಸೊ ಅದನ್ನು ನಾವು ಡೇಟಾ ರೆಪ್ರೆಸೆಂಟೇಷನ್ ಅಂತ ಅಂತೀವಿ. ಸೊ ಗಾಟ್ ಇಟ್. ದಿ ಪ್ರೊಸೆಸರ್ ಇಸ್ ಆಲ್ಸೋ ನೋನ್ ಆಸ್ ಅ ಡೇಟಾ ರೆಪ್ರೆಸೆಂಟೇಷನ್. ಅಂದರೆ ಈ ಥರ ಪ್ರೊಸೀಜರ್ ಏನು ಇವಾಗ ಏನು ಮಾಡುತ್ತೆ, ಮೆಮೊರಿಲಿ ಡೇಟಾ ಸ್ಟೋರ್ ಆಗಿರುತ್ತೆ. ಪ್ರೊಸೆಸರ್ ಯಾವುದೋ ಒಂದು ಟಾಸ್ಕ್ ಮಾಡುತ್ತೆ, ಈಗ ಯಾವುದೋ ಕ್ಯಾಲ್ಕುಲೇಷನ್ ಟಾಸ್ಕ್ ಮಾಡುತ್ತೆ, 2 + 3 = 5 ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ. ಅದಕ್ಕೆ 2 + 3 ಅನ್ನೋದಕ್ಕೆ ಏನು ಬೇಕು, ಅಲ್ಲಿ ಡೇಟಾ 2 ಮತ್ತು 3 ಅನ್ನೋದು ಇನ್ಪುಟ್ ಬೇಕು. ಸೊ ಅದು ಎಲ್ಲಿ ಸ್ಟೋರ್ ಆಗಿರುತ್ತೆ, ಮೆಮೊರಿ ಯೂನಿಟಲ್ಲಿ ಸ್ಟೋರ್ ಆಗಿರುತ್ತೆ. ಸೊ 2 ಮತ್ತು 3ನೇ ಏನು ಡೇಟಾ ಇರುತ್ತೋ ಆ ಡೇಟಾನೇ ಕರೆಕ್ಟಾಗಿ ಏನಾಗಿ ಮಾಡ್ತಿರುತ್ತೆ, CPU ಪ್ರೊಸೆಸರ್ ಕೇಳ್ತಾ ಇರುತ್ತೆ. ಆ ಡೇಟಾನ ಎಲ್ಲಿಂದ ಕೊಡುತ್ತೆ, ಮೆಮೊರಿಯಿಂದ ಸೆಂಡ್ ಮಾಡಬೇಕು. ಮೆಮೊರಿಯಿಂದ ಎಲ್ಲಿಗೆ, ಪ್ರೊಸೆಸರ್ಗೆ ಅದು ಕೇಳೋವಂಥ ಡೇಟಾನ ಅಂದರೆ ಆಕ್ಸೆಸ್ ಮಾಡಬೇಕು. ಯಾವ ಡೇಟಾನ ಅದು ಕೇಳ್ತಿದೆ ಅದನ್ನು ಕೇಳೋವಂಥ ಡೇಟಾನ ಅದು ಕಳಿಸುತ್ತಲ್ಲ ಅದೇ ಆಕ್ಸೆಸ್ಸಿಂಗ್. ಸೊ ಅದು ಕಳಿಸುತ್ತಲ್ಲ ಅದನ್ನು ಕಳಿಸಿದಾಗ ಇದೇನು ಮಾಡುತ್ತೆ, ಆ ಪ್ರೊಸೆಸರ್ನ ಮಾಡುತ್ತೆ. ಅಂದರೆ ನೆಕ್ಸ್ಟು 2 + 3 = 5 ಅಂತ ಕ್ಯಾಲ್ಕುಲೇಷನ್ ಮಾಡುತ್ತೆ. ಸೊ ಆ ಥರ ಈ ಪ್ರೊಸೆಸ್ಗೆ ಏನಂತೀವಿ ನಾವು ಡೇಟಾ ರೆಪ್ರೆಸೆಂಟೇಷನ್ ಅಂತ ಅಂತೀವಿ. ಸೊ ಡೇಟಾ ರೆಪ್ರೆಸೆಂಟೇಷನ್ ಅಂದರೆ ಏನು, ಇಟ್ ಇಸ್ ಎ ಕಂಪ್ಯೂಟರ್ ಮೆಮೊರಿ ಟು ಸ್ಟೋರ್ ದ ಡೇಟಾ ಆ್ಯಂಡ್ ಇಟ್ ಮೇಕ್ ಎನೇಬಲ್ ಟು ಪ್ರೊಸೆಸರ್ ಟು ಆಕ್ಸೆಸ್ ದ ಡೇಟಾ. ಅಂದರೆ ಪ್ರೊಸೆಸರ್ಗೆ ಏನು ಮಾಡುತ್ತೆ, ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಎನೇಬಲ್ ಮಾಡುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ಅ ಡೇಟಾ ರೆಪ್ರೆಸೆಂಟೇಷನ್. ಗೊತ್ತಾಯ್ತಾ? ಡೇಟಾ ಸ್ಟ್ರಕ್ಚರ್ ಅಂದ್ರೆ ಏನು, ಇಟ್ ಇಸ್ ದ ಕಲೆಕ್ಷನ್ ಆಫ್ ದ ಡೇಟಾ ಆ್ಯಂಡ್ ಆರ್ಗನೈಸಿಂಗ್ ದ ಡೇಟಾ ಇನ್ ದ ವೇ ಆಫ್ ಪ್ರೊಸೆಸರ್ ಕ್ಯಾನ್ ಪ್ರೊಸೀಡ್ ದ ಟಾಸ್ಕ್ ಎಫೆಕ್ಟಿವ್ಲಿ ಅಲ್ವಾ. ಪ್ರೊಸೀಡ್ ದ ಟಾಸ್ಕ್ ಎಫೆಕ್ಟಿವ್ಲಿ. ಆ ಟಾಸ್ಕ್ನ ಮಾಡೋದಕ್ಕೆ
ಒಂದು ಡೇಟಾನ ಸ್ಟೋರ್ ಮಾಡಿ ಜೊತೆಗೆ ಅದನ್ನ ಆರ್ಗನೈಸ್ ಮಾಡೋದಕ್ಕೆ ಏನಂತೀವಿ ಡೇಟಾ ಸ್ಟ್ರಕ್ಚರ್ಸ್ ಅಂತೀವಿ. ಅದೇ ಡೇಟಾ ರೆಪ್ರೆಸೆಂಟೇಷನ್ ಅಂತಂದ್ರೆ ಏನು, ಸೊ ಮೆಮೊರಿಲಿ ಡೇಟಾನ ಯಾವ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ, ಜೊತೆಗೆ ಅದನ್ನ ಪ್ರೊಸೆಸರ್ ಕೇಳಿದಾಗ ಅದು ಅದೇ ಡೇಟಾನ ಹಿಂಗೆ ಸೆಂಡ್ ಮಾಡುತ್ತಲ್ಲ ಆ ಪ್ರೊಸೀಜರ್ನ ಏನಂತೀವಿ ನಾವು ಡೇಟಾ ರೆಪ್ರೆಸೆಂಟೇಷನ್ ಅಂತ ಅಂತೀವಿ. ಸೊ ಇದರಲ್ಲಿ ನೀವು ಫಸ್ಟ್ ಇಯರಲ್ಲಿ ಓದಿದಿರಲ್ವಾ, ಯಾವುದ್ರಲ್ಲಿ ನಿಮಗೆ ಇದರಲ್ಲಿ ಊಪ್ಸ್ ಕಾನ್ಸೆಪ್ಟ್ ಓದಿದ್ರಿ ಅಲ್ವಾ, ಅದಕ್ಕಿಂತ ಮುಂಚೆ ಅರೇಸ್ ಓದಿದ್ರಿ ಅಲ್ವಾ, ಅರೇಸ್ ಓದಿದ್ರಿ, ಅದೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಡೇಟಾ ಸ್ಟ್ರಕ್ಚರ್ ಎಲ್ಲ ಬರುತ್ತೆ. ನೀವು ಫಸ್ಟ್ ಇಯರಲ್ಲಿ ಅರೇಸ್ ಓದಿದ್ದೀರಾ, ಸ್ಟ್ರಕ್ಚರ್ ಓದಿದ್ದೀರಾ. ಸೊ ದಿಸ್ ಆಲ್ ಕಮ್ ಅಂಡರ್ ದ data structure. So today we are going to learn about how the data is stored in a memory and organized very sequentially, and how we are the different structure of the data we'll see and we'll learn that. So first data structure ಅಂದ್ರೆ ಏನು ಅಂತ ಗೊತ್ತಾಯ್ತು, ಡೇಟಾ ರೆಪ್ರೆಸೆಂಟೇಷನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದೇ ತರ ಈಗ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇದೆ, ಅದು ಯಾವ್ದು ಅದು ಯಾವ ತರ ಡಿಫರ್ ಆಗಿದೆ ಒಂದಕ್ಕೊಂದು, ಅದರಿಂದ ನಮಗೆ ಯಾವ ತರ ಹೆಲ್ಪ್ ಆಗುತ್ತೆ ಡೇಟಾ ಸರ್ಚ್ ಮಾಡೋದಕ್ಕೆ ಅಂತ ನೋಡೋಣ. There is a two types, that is a primitive data structure and non-primitive ಅಲ್ವಾ. Primitive and non-primitive. ಏನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್, ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ ಅಂದ್ರೆ ಏನು, ಪ್ರಿಮಿಟಿವ್ ಅಂದ್ರೆ ಹಳೆಯದು ಅಂತ, ಅದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂಡ್ ನಾನ್ ಪ್ರಿಮಿಟಿವ್. ಸೊ ಪ್ರಿಮಿಟಿವ್ ಅಂತ ಅಂದ್ರೆ ಇಟ್ಸ್ ಅ ಓಲ್ಡ್ ಸ್ಟ್ರಕ್ಚರ್, ಅಂದ್ರೆ ಅವಾಗ ವೆರಿ ಫಸ್ಟ್ ನಮಗೆ ಯಾವುದು ಡೇಟಾ ಎಲ್ಲ ಇದು C++ ಪ್ರೋಗ್ರಾಮ್ ಅಂತಲ್ಲ, ಅವಾಗೆಲ್ಲ ಡೇಟಾ ಯಾವ ಥರ ಸ್ಟೋರ್ ಮಾಡ್ತಿದ್ವಿ. ಸೊ ಓಲ್ಡ್ ವರ್ಜನ್ ಆಫ್ ದ ಡೇಟಾ ಸ್ಟ್ರಕ್ಚರ್, ದಟ್ ಇಸ್ ಅ ಪ್ರಿಮಿಟಿವ್. ನಾನ್ ಪ್ರಿಮಿಟಿವ್ ಅಂದ್ರೆ ಇವಾಗ ಅದನ್ನ ಮಾಡರ್ನೈಸ್ ಆದ್ಮೇಲೆ ಡೇಟಾ ಸ್ಟ್ರಕ್ಚರ್ ಯಾವ ಥರ ಇದೆ ನಾವು ಅದನ್ನ ಯೂಸ್ ಮಾಡ್ತಿದ್ದೀವಿ ಅಂತ. So these are two types, there is a primitive and non-primitive. In a primitive there is a different type, there is a integer, float, character and pointer. So these are the old data structure, is nothing but primitive data structure. So ಇದೆಲ್ಲ ನೀವು ಓದಿದ್ದೀರಾ ಫಸ್ಟ್ ಇಯರ್ ಅಲ್ಲೇ. ಇಂಟೀಜರ್ ಇಸ್ ನಥಿಂಗ್ ಬಟ್ ಇನ್, ಫ್ಲೋಟ್, ಸೊ ಫ್ಲೋಟ್, ಸೊ ಕ್ಯಾರೆಕ್ಟರ್ ಮೀನ್ಸ್ ಕ್ಯಾರ್, ಇದೆಲ್ಲ ಓದಿದ್ದೀರಲ್ವಾ ನಿಮಗೆ. ನಾನು ವೇರಿಯೇಬಲ್ ಡಿಕ್ಲೇರ್ ಮಾಡಬೇಕಾದ್ರೆ ಅದಕ್ಕೆ ಯಾವ ಡೇಟಾ ಟೈಪ್ಸ್ ತಗೋತೀವಿ, ಸೊ ಡೇಟಾ ಟೈಪ್ಸ್ ಅಲ್ಲಿ ನೀವು ಓದಿದ್ದೀರಾ ಯಾವ್ಯಾವುದು ಡಿಫ್ರೆಂಟ್ ಡೇಟಾ ಟೈಪ್ಸ್, ಇನ್, ಫ್ಲೋಟ್, ಡಬಲ್, ಕ್ಯಾರ್ ಅಲ್ವಾ, ಓದಿದ್ದೀರಲ್ವಾ ಫಸ್ಟ್ ಇಯರ್ ಅಲ್ಲಿ. ಸೊ ದಟ್ ಇಸ್ ದ ಡಿಫ್ರೆಂಟ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇದು ಡಿಫ್ರೆಂಟ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇಷ್ಟು ಬರೋದು ಯಾವ್ದ್ರಲ್ಲಿ ಅಂದ್ರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಬರುತ್ತೆ. ಸೊ ಯಾವ್ದಾವ್ದು ಅಂದ್ರೆ ಡೇಟಾ ಟೈಪ್ಸ್ ಓದಿದ್ದೀರಾ ನೋಡಿ ಫಸ್ಟ್ ಇಯರ್ ಅಲ್ಲಿ, ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್, ಪಾಯಿಂಟರ್ ಓದಿಲ್ಲ. ಸೊ ದಿಸ್ ಟಾಪಿಕ್ ವಿಲ್ ಸ್ಟಡಿ ಇನ್ ದಿಸ್ ಕ್ಲಾಸ್, ಅಂದ್ರೆ ಸೆಕೆಂಡ್ ಪಿ ಯು ಓದ್ತೀರಾ ಇದನ್ನ. ಸೊ ಈ ಮೂರೊಂದು ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್ ಇದನ್ನ ಫಸ್ಟ್ ಇಯರ್ ಅಲ್ಲೇ ಓದಿದ್ದೀರಾ. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ, ಸೊ there is a 4 different primitive data structure, that is a integer, float, character and pointer. So non primitive there is a 2 types. ಯಾವ್ದು ಅರೇಸ್. ಸೊ ಅರೇಸ್ ನ ನೀವು ಫಸ್ಟ್ ಇಯರ್ ಅಲ್ಲಿ ಓದಿದಿರಲ್ಲ, ಅರೇಸ್. ನೆಕ್ಸ್ಟ್ ಇಸ್ ಲಿಸ್ಟ್, ಅರೇಸ್ ಮತ್ತೆ ಲಿಸ್ಟ್, ದಿಸ್ ಆರ್ ನಾನ್ ಪ್ರಿಮಿಟಿವ್. ಸೊ ಯಾವ್ದು ಅರೇಸ್ ಮತ್ತೆ ಲಿಸ್ಟ್. ಸೊ ಅರೇಸ್ ಅಲ್ಲೂ ಡಿಫ್ರೆಂಟ್ ಟೈಪ್ ಬರುತ್ತೆ. ಯಾವ್ದಪ್ಪ ಅದು, ಒನ್ ಡೈಮೆನ್ಷನಲ್, ಅಲ್ವಾ, ಒನ್ ಡೈಮೆನ್ಷನಲ್, ಒನ್ ಅಥವಾ ಸಿಂಗಲ್ ಡೈಮೆನ್ಷನಲ್ ಅಂತ ಆಗ್ಬೋದು, 2 ಡೈಮೆನ್ಷನಲ್ and multi dimensional. ಯಾವ್ದಾದ್ರು 1 dimensional, 2 dimensional, multi dimensional. In your first year you have studied 1 dimensional array ಅಲ್ವಾ. ಬಾಡಿ array ಅನ್ನೋದು ಓದಿದ್ರಿ, 1 dimensional array ಓದಿದ್ರಿ, but 2 dimensional, multi dimension ಓದಿಲ್ಲ. So in this class, which means in this chapter you have going to study this 2 dimensional, 1 dimensional as well 2 dimension. Multi dimension ಅಂದ್ರೆ ತುಂಬಾ ಡೀಟೇಲಿಂಗ್ ಏನು ಕೊಟ್ಟಿಲ್ಲ ನಿಮಗೆ, ಜಸ್ಟ್ ಅದರದ್ದು ಯೂಸ್ ಏನು, ಅದು ಯಾವ ಥರ ವರ್ಕ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಡೀಟೇಲ್ ಆಗಿ 1 ಡೈಮೆನ್ಷನಲ್ ಕೊಟ್ಟಿದ್ದಾರೆ, ಜೊತೆಗೆ 2 ಡೈಮೆನ್ಷನಲ್ ಅರೇ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಲ್ಯಾಬ್ ಪ್ರೋಗ್ರಾಮ್ಸು ಬರುತ್ತೆ. ಸೊ ನೀವು ಈ ಟಾಪಿಕ್ ಇಲ್ಲ ಅಂತ ಆದರೆ ಲ್ಯಾಬಲ್ಲಿ ಲ್ಯಾಬ್ ಪ್ರೋಗ್ರಾಮ್ಸು ಅರ್ಥ ಆಗುತ್ತೆ. ಸೊ ಈ ಚಾಪ್ಟ್ರಲ್ಲಿ ಏನು ಬರುತ್ತೋ
ಎಲ್ಲ ಟಾಪಿಕ್ ಮೇಲೂ ಲ್ಯಾಬ್ ಪ್ರೋಗ್ರಾಮ್ಸ್ ಇದೆ. ಸೊ ಈ ಟಾಪಿಕನ್ನು ಏನು ಈ ಚಾಪ್ಟರ್ ಒಂದೊಂದು ಟಾಪಿಕ್ ಮಾಡ್ತೀನಿ. ಇಟ್ ಮೇ ಬಿ ಅರೇ ಇರ್ಬೋದು, ಇಲ್ಲಾಂದರೆ ನೆಕ್ಸ್ಟ್ ಬರೋವಂಥ ಲಿಸ್ಟು ಇದು ಸ್ಟ್ಯಾಕ್ ಇರ್ಬೋದು, ಕ್ಯೂ ಇರ್ಬೋದು. ಸೊ ಏನು ಟಾಪಿಕ್ ಮಾಡ್ತೀರೋ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯಾಕೆಂದರೆ ಅದು ಥಿಯರಿಲೂ ಇದೆ ಆ್ಯಸ್ ವೆಲ್ ಯುವರ್ ಲ್ಯಾಬಲ್ಲೂ ಇದೆ. ಸೊ ಇದು ಅರ್ಥ ಆದರೆ ನಿಮಗೆ ಲ್ಯಾಬ್ ಅರ್ಥ ಆಗುತ್ತೆ, ಇಲ್ಲಾಂದರೆ ಲ್ಯಾಬಲ್ಲಿ ಅರ್ಥ ಆಗಲಿಲ್ಲ ಅಂತಂದರೆ ನಿಮಗೆ ಥಿಯರಿನೂ ಅರ್ಥ ಆಗಲ್ಲ. ಸೊ ಎರಡು ಇಂಟರ್ಲಿಂಕ್ ಇರೋದ್ರಿಂದ ಯು ಶುಡ್ ಲಿಸನ್ ಕೇರ್ಫುಲಿ. ಸೊ ಹಿಯರ್ ಇನ್ ಅರೇ ದೆರ್ ಇಸ್ ಅ 3 ಟೈಪ್ಸ್. ಯಾವುದಾದ್ರು 1 dimensional, 2 dimensional, ಮಲ್ಟಿ ಡೈಮೆನ್ಷನಲ್. ಇನ್ನು ಲೀಸ್ಟ್ ದೆರ್ ಇಸ್ ಅ 2 ಟೈಪ್. ಹೇಗೆ ಲೀಸ್ಟ್ ಅಲ್ಲಿ ಏನಾಗುತ್ತೆ 2 ಟೈಪ್ ಆಗಿ ಡಿವೈಡ್ ಆಗುತ್ತೆ. ಯಾವ್ದಾವ್ದಪ್ಪ ಅದು ಅಂತಂದ್ರೆ ಲೀನಿಯರ್ ಅಂಡ್ ನಾನ್ ಲೀನಿಯರ್. ಸೊ ಯಾವುದರಲ್ಲಿ ನಾನ್ ಪ್ರಿಮಿಟಿವ್ಲಿ ಲೀಸ್ಟ್ ಅನ್ನೋ ಟೈಪ್ಸ್, ಅದರಲ್ಲಿ ಲೀನಿಯರ್ ಮತ್ತೆ ನಾನ್ ಲೀನಿಯರ್ ಅಂತ 2 ಟೈಪ್ಸ್ ಬರುತ್ತೆ. ಸೊ ಲೀನಿಯರ್ ಅಲ್ಲಿ ಯಾವ್ದಾದ್ರು ಬರುತ್ತೆ ಅಂದ್ರೆ, ಸೊ ದಿಸ್ ವೆರಿ ಇಂಪಾರ್ಟೆಂಟ್, ಸ್ಟ್ಯಾಕ್, ಕ್ಯೂ ಮತ್ತೆ ಲಿಂಕ್ಡ್ ಲಿಸ್ಟ್. ಸೊ ನಾನ್ ಲೀನಿಯರ್ ಅಲ್ಲಿ 2 ಟೈಪ್ಸ್ ಬರುತ್ತೆ, ಗ್ರಾಫ್ ಮತ್ತೆ ಟ್ರೀ. ಗ್ರಾಫ್, ಸೊ ದಿಸ್ ಇಸ್ ಅ ನಾನ್ ಲೀನಿಯರ್. ಸೊ ಇದನ್ನ ಬೇಕಾದ್ರೆ ನೀವು ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಸೊ ಡೇಟಾ ಸ್ಟ್ರಕ್ಚರ್ ಅಲ್ಲಿ 2 ಟೈಪ್ಸ್, ದಟ್ ಇಸ್ ಅ ಪ್ರಿಮಿಟಿವ್ ಅಂಡ್ ನಾನ್ ಪ್ರಿಮಿಟಿವ್. ಪ್ರಿಮಿಟಿವ್ ಮೀನ್ಸ್ old version of the data structure. Here what are those? Integer, float, character, pointer. This integer is nothing but int, float is as usual float, and character, that is a char. So you know that we have already studied these 3 in your first year. Integer, it's a capacity, which means size is a 2 byte, sorry 1 byte for integer, 2 byte, and float for 4, character for 1 alva. Double andre 8 barutte, but double idರಲ್ಲಿ ಇರಲ್ಲ. And pointer. So pointer, so in this year you are going to study this topic in a later chapters. So next is a non-primitive data structure. Non-primitive is nothing but is the advance of the primitive. ಅಂದ್ರೆ non-primitive ನೀವು ಏನಂತ ಅನ್ಬೋದು, ಇಟ್ಸ್ derived from the primitive data structure. So non-primitive data structure, it is derived from the primitive data structure. Why? Because of these this non-primitive data structure we are using the primitive data structure. ಈ primitive data structure ನ ಯಾವ್ದ್ರಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನಾನ್ ಪ್ರಿಮಿಟಿವ್ಲಿ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಇದನ್ನ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ನ ಇಟ್ ಇಸ್ derived from the primitive data structure ಅಂತಾನೂ ಅಂತಾರೆ. ಸೊ here there is a different type, that is arrays and list. Arrays is what is array? It is a collection of the same data type ಅಲ್ವಾ, ಹೇಳಿದ್ದೀನಲ್ವಾ. It is a collection of the element with the same data type is called as a array. In the first year ಅಲ್ಲಿ ಓದಿದ್ದೀರಾ. So in a 3 type, there is a 1 dimensional, 2 and multi-dimensional. And in the list, so this is the one type of the non-primitive data structure. In a list there is a 2 type, linear and non-linear. In a linear ಅಂದ್ರೇನು? ಸೊ ಅದು ನೇಮೇ ಹೇಳ್ತಾ ಇದೆ. ಲೀನಿಯರ್ ಅಂದ್ರೇನು? ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಇರೋದು. ಇಟ್ ಇಸ್ ಅ ಸೀಕ್ವೆನ್ಷಿಯಲ್ ಆರ್ಡರ್ ಡೇಟಾ ಸ್ಟ್ರಕ್ಚರ್, ಅದನ್ನ ಲೀನಿಯರ್ ಅಂತೀವಿ. ಸೊ ಅದರಲ್ಲಿ 3 ಟೈಪ್ಸ್ ಇದೆ. ವಾಟ್ ಆರ್ ದೋಸ್? ದಿಸ್ ಅ ಸ್ಟ್ಯಾಕ್, ಕ್ಯೂ ಅಂಡ್ ಲಿಂಕ್ಡ್ ಲಿಸ್ಟ್. ಸೊ ಯು ಆರ್ ಗೋಯಿಂಗ್ ಟು ಸ್ಟಡಿ ಡೀಟೇಲ್ ಆಫ್ ಸ್ಟ್ಯಾಕ್, ಕ್ಯೂ ಅಂಡ್ ಲಿಂಕ್ಡ್ ಲಿಸ್ಟ್ as well. You have the all lab program in all topics. And the next one is a non-linear. Non-linear ಅಂದ್ರೇನು? ಲೀನಿಯರ್ ಅಂದ್ರೆ sequential, non-linear ಅಂದ್ರೆ mess up ಅಂದ್ರೆ it's not in the sequential order. It may be any other dimension the data has to be represented, or else it is a very other direction the data are placed. Data ಬೇರೆ ಡೈಮೆನ್ಷನಲ್ಲಿ ಪ್ಲೇಸ್ ಆಗಿರುತ್ತೆ. ಸೊ ಒಂದಕ್ಕೊಂದು ಇಂಟರ್ಲಿಂಕ್ ಇರುತ್ತೆ, ಬಟ್ ಇಸ್ ನಾಟ್ ಇನ್ ಅ ಸೀಕ್ವೆನ್ಷಿಯಲ್ ಆರ್ಡರ್. ಸೀಕ್ವೆನ್ಷಿಯಲ್ ಆರ್ಡರ್ ಅಂದರೆ ಒಂದಾದ್ಮೇಲೆ ಒಂದು. ಈಗ ಅಸೈನಿಂಗ್ ಡಿಸೈನಿಂಗ್ ಆರ್ಡರ್ ನೋಡ್ತಿರಲ್ವಾ, ಒಂದಾದ್ಮೇಲೆ ಒಂದು ಯಾವ ಥರ ಬರುತ್ತೆ, ಅದೇ ಥರ ಲೀನಿಯರ್ ಅಲ್ಲಿ ಬರುತ್ತೆ. ಅದು ಸೀಕ್ವೆನ್ಷಿಯಲ್ ಆರ್ಡರ್. ಇದು ನಾನ್ ಸೀಕ್ವೆನ್ಷಿಯಲ್ ಆರ್ಡರ್, ದಟ್ಸ್ ಅ ಗ್ರಾಫ್ ಅಂಡ್ ಟ್ರೀ. ಸೊ ನಿಮಗೆ ಗ್ರಾಫ್ ಅಂದಾಗಲೇ ಗೊತ್ತಾಗ್ತಿದೆ. ಗ್ರಾಫ್ ಅಲ್ಲಿ ಏನಾಗ್ತಿದೆ, ಡೇಟಾ ಎಲ್ಲ ವೇರಿಯೇಷನ್ ಆಗುತ್ತಲ್ಲ, ಅಂದ್ರೆ ರೆಗ್ಯುಲರ್ ಗ್ರಾಫೇ ಬೇರೆ, ಇದರಲ್ಲಿ ಬರೋ ಗ್ರಾಫೇ ಬೇರೆ. ಸೊ ಆ ಗ್ರಾಫ್ದು ಒಂದು ನಿಮಗೆ ಒಂದು ಐಡಿಯಾ ಇದ್ರೆ ಇದು ಅದೇ ತರ ಸಿಮಿಲರ್ ಅಂತ ಅನ್ಸುತ್ತೆ. ಅಂಡ್ ಟ್ರೀ ಅಂದ್ರೆ ನಿಮ್ಗೆ ಹೆಂಗ್ ಅನ್ಸುತ್ತೆ, ಈಗ ರೆಗ್ಯುಲರ್ ಆಗಿ ಹೊರಗಡೆ ಎಲ್ಲ ನೋಡಿರ್ತಿರಲ್ಲ, ಬಟ್ ಟ್ರೀ ಅಂದ್ರೆ ಹೇಗಿರುತ್ತೆ, ರೂಟ್ ಇರುತ್ತೆ, ರೂಟಿಂದ ನೆಕ್ಸ್ಟ್ ಅಲ್ಲಿ ಬ್ರಾಂಚಸ್ ಇರುತ್ತೆ, ಎಲ್ಲ ಬ್ರಾಂಚಸ್ಗೂ ಲೀವ್ಸ್ ಎಲ್ಲ ಇರುತ್ತೆ. ಸೊ ಅದೇ ತರ ಇದರಲ್ಲಿ ಏನು ಟ್ರೀಲು ಅಷ್ಟೇ, ರೂಟ್ ಬರುತ್ತೆ, ಬ್ರಾಂಚ್ ಬರುತ್ತೆ, ನೋಡ್ ಬರುತ್ತೆ, ಲೀಫ್ ಬರುತ್ತೆ, ಎಲ್ಲಾ ತರನು ಇರುತ್ತೆ. ಸೇಮ್ ಇಸ್ ನಥಿಂಗ್ ಬಟ್ ದ ರೆಗ್ಯುಲರ್
ಟ್ರೀ. ಸೊ ಈ ಕಾನ್ಸೆಪ್ಟ್ ಮೇಲೆ ನಾವು ಈಗ ಏನು ಮಾಡ್ತೀವಿ, ಈ ಫುಲ್ ಕಂಪ್ಲೀಟ್ ಆಗಿ ಡೇಟಾನ ಯಾವ ಥರ ರೆಪ್ರೆಸೆಂಟ್ ಮಾಡಿದ್ದಾರೆ, ಜೊತೆಗೆ ಯಾವ ಥರ ಆರ್ಗನೈಸ್ ಮಾಡಿದ್ದಾರೆ ಈ ಕಾನ್ಸೆಪ್ಟಲ್ಲಿ. ಸೊ ಡೇಟಾ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ, ನಾವು ಅಲ್ಲಿಂದ ಡೇಟಾನ ಯಾವ ಥರ ರಿಟ್ರೀವ್ ಮಾಡ್ತೀವಿ ಅನ್ನೋದೇ ಈ ಚಾಪ್ಟರಲ್ಲಿ ಬರೋವಂಥದ್ದು. ಸೊ ವಿಲ್ ಸಿ ನಾವು ವಾಟ್ ಇಸ್ ದ, ನಾವು ಇದಕ್ಕಿಂತ ತುಂಬ ಇಂಪಾರ್ಟೆನ್ಸ್ ಕೊಡೋದು ಇದಕ್ಕೆ. ಸೊ ಅದರಲ್ಲಿ ಎಸ್ಪೆಷಲಿ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ನಾನು ಪ್ರಿಮಿಟಿವ್ಲಿ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಯಾವುದಾದ್ರು ಸ್ಟ್ಯಾಕು, ಕ್ಯೂ ಮತ್ತು ಲಿಂಕ್ಡ್ ಲಿಸ್ಟ್. ಸೊ ಇದು ಈ 3 ಟಾಪಿಕ್ಸ್ ತುಂಬ ಡೀಟೇಲಿಂಗ್ ಇದೆ, ಜೊತೆಗೆ ಅರೇಸ್ ಇದೆ. ಸೊ ಅರೇಸಲ್ಲೇ ಬೇರೆ ಬೇರೆದೆಲ್ಲ ಬರುತ್ತೆ, ಲೀನಿಯರ್ ಸರ್ಚ್ ಬರುತ್ತೆ, ಬೈನರಿ ಸರ್ಚ್ ಬರುತ್ತೆ, ಇನ್ಸರ್ಷನ್ ಸಾರ್ಟ್ ಬರುತ್ತೆ, ಇದೆಲ್ಲ ಅರೇಸಲ್ಲಿ ಬರುತ್ತೆ. ಸೊ ಇಟ್ ಇಸ್ ಅ ಡಿಫ್ರೆಂಟ್ ಮೆಥಡ್ ಆಫ್ ದಿ ಡೇಟಾ ಇಸ್ ಸ್ಟೋರಿಂಗ್ ಆ್ಯಂಡ್ ರಿಟ್ರೀವಿಂಗ್ ದ ಡೇಟಾ ಫ್ರಮ್ ಅರೇಸ್. ಸೊ ಅರೇಸಲ್ಲಿ ಬೇರೆ ಬೇರೆ ಮೆಥಡ್ ಇದೆ, ಯಾವ ಥರ ಡೇಟಾನ ಸ್ಟೋರ್ ಮಾಡ್ತೀವಿ, ಯಾವ ಥರ ರಿಟ್ರೀವ್ ಮಾಡ್ತೀವಿ ಅಂತ. ಆ್ಯಂಡ್ ಇನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಸ್ಟಡಿ ದಟ್ ಯು ಇನ್ ಫ್ಲೋಟ್ ಕ್ಯಾರ್ ಎಲ್ಲ ಓದಿದ್ರಲ್ಲ. ಸೊ ಅದೇನು ಅಷ್ಟು ಡೀಟೇಲಿಂಗ್ ಇಲ್ಲ. ಇಟ್ಸ್ ಆಲ್ರೆಡಿ ಯು ಹ್ಯಾವ್ ಸ್ಟಡಿಡ್ ಇನ್ ಎ ಫಸ್ಟ್ PU ಆ್ಯಂಡ್ ಪಾಯಿಂಟರ್. ಸೊ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ಅ ಲೇಟರ್ ಚಾಪ್ಟರ್. ಸೊ ನಾವು ವಿಲ್ ಸಿ ಒನ್ ಬೈ ಒನ್ ನಾವು, ಆಯಿತಾ. Data structure ಅಂದ್ರೆ, so data structure that are directly operated upon machine level instructions that are known as primitive data structure. ಅಂದ್ರೆ ಏನು primitive data structure ಅಂದ್ರೆ ಏನು, the data structure, the data are directly operated upon a machine level instruction. ಅಂದ್ರೆ ಏನರ್ಥ, ನಾನು ಫಸ್ಟ್ ಇಯರ್ ಅಲ್ಲಿ ನೀವು ಓದಿದಿರಲ್ವಾ, ಹೈ ಲೆವೆಲ್ ಲ್ಯಾಂಗ್ವೇಜ್, ಲೋ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲ್ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಅಂದರೆ ಏನು ಓದಿದ್ದೀರಾ ಫಸ್ಟ್ ಇಯರಲ್ಲಿ ಓದ್ಬೇಕಾದ್ರೆ, ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಇದೇನು ಮಾಡ್ತಾರೆ, ಡೈರೆಕ್ಟಾಗಿ ನಾವು ಏನು ಎಕ್ಸಿಕ್ಯೂಟ್ ಮಾಡ್ತೀವಿ. ಈಗ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ C++ ಎಲ್ಲ ಬರುತ್ತೆ, ಅದನ್ನು ಏನು ಕನ್ವರ್ಟ್ ಮಾಡುತ್ತೆ, ಅಸೆಂಬ್ಲರ್ ಏನು ಕನ್ವರ್ಟ್ ಮಾಡುತ್ತೆ, ಮಿಷಿನ್ ಲೆವೆಲ್ ಕನ್ವರ್ಟ್ ಮಾಡುತ್ತೆ. ಸೊ ಮಿಷಿನ್ ಲೆವೆಲ್ ಕನ್ವರ್ಟ್ ಮಾಡೋದು ಅಂದರೆ ಏನು, ಸೊ ಇಟ್ ವಿಲ್ ಕನ್ವರ್ಟ್ ಟು ದ ಬೈನರಿ ವ್ಯಾಲ್ಯೂಸ್ ಅಲ್ವಾ. ನೀವು ಓದಿದಿರಲ್ವಾ, ನೀವು ಫಸ್ಟ್ ಇಯರಲ್ಲಿ ಓದ್ಬೇಕಾದ್ರೆ ಹೈ ಲೆವೆಲ್ ಲ್ಯಾಂಗ್ವೇಜ್ನ ಯಾವ ಥರ ಮಿಷಿನ್ ಲೆವೆಲ್ ಕನ್ವರ್ಟ್ ಮಾಡುತ್ತೆ ಅನ್ನೋದೆಲ್ಲ ಓದಿದ್ದೀರಾ. ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ಇಟ್ ಈಸ್ 0 and 1. ದಿ ಕಂಪ್ಯೂಟರ್ ಆರ್ ಕಂಪೈಲರ್ ಆರ್ ರನ್ ಟೈಮ್ ಏನು ಮಾಡುತ್ತೆ, ಅದು ಆಕ್ಸೆಸ್ ಮಾಡೋದು 0 and 1 ಬೈನರಿ ವ್ಯಾಲ್ಯೂಲಿ ಆಕ್ಸೆಸ್ ಮಾಡುತ್ತೆ. ದಟ್ ಇಸ್ ನಥಿಂಗ್ ಬಟ್ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್. ಸೊ ಇದ್ರಲ್ಲಿ ಬರೋ ಡೇಟಾ ಸ್ಟ್ರಕ್ಚರ್ ಏನಾಗುತ್ತೆ ಅಂದರೆ, ಈಗ ಇಂಟು ಫ್ಲೋಟ್ ಕ್ಯಾರ್ ಅಂತ ಏನಿದೆಯೋ, ಇಲ್ಲ ಪಾಯಿಂಟರ್ ಅಂತ ಏನಿದೆಯೋ, ಅದೆಲ್ಲ ಏನಾಗ್ತದೆ ಡೈರೆಕ್ಟಾಗಿ ಮಿಷಿನ್ ಲೆವೆಲ್ ಲ್ಯಾಂಗ್ವೇಜಲ್ಲಿ ವರ್ಕ್ ಆಗುತ್ತೆ, ಆಪರೇಟ್ ಆಗುತ್ತೆ. ಈಗ ಇಂಟೀಜರ್ ಅಂದ್ರೇನು, 2, ಇದ್ರದ್ದು ಎಷ್ಟು ಸೈಜು 2 bytes ಅಲ್ವಾ. ಇದೇನು ಮಾಡುತ್ತೆ, ಡೇಟಾ ಇಂಟೀಜರಲ್ಲಿ ಡೇಟಾ ಸ್ಟೋರ್ ಆಗುತ್ತೆ, 2 byte ಡೇಟಾ ಸ್ಟೋರ್ ಆಗುತ್ತೆ. ಇದು ಡೈರೆಕ್ಟಾಗಿ ಯಾವುದರಲ್ಲಿ ಆಕ್ಸೆಸ್ ಮಾಡುತ್ತೆ, ಮಿಷಿನ್ ಲೆವೆಲಲ್ಲಿ ಆಕ್ಸೆಸ್ ಮಾಡುತ್ತೆ. ಅಂದರೆ ಡೈರೆಕ್ಟಾಗಿ ಕಂಪೈಲ್ ಟೈಮ್ ಮತ್ತು ರನ್ ಟೈಮಲ್ಲಿ ನಾವು ವರ್ಕ್ ಮಾಡ್ತೀವಿ. ಈಗ ನೀವು ಲಾಸ್ಟ್ ಇಯರ್ ಎಲ್ಲ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಏನು ಮಾಡ್ತೀರಿ, ಕಂಟ್ರೋಲ್ ಏನು ಕೊಡ್ತೀರಿ ಕಂಪೈಲ್ ಮಾಡೋದಕ್ಕೆ ಅಲ್ವಾ. ಸೊ ಅದೇ ಥರ ಏನು ಮಾಡ್ತೀವಿ, ಕಂಪೈಲ್ ಟೈಮಲ್ಲಿ ಏನು ಮಾಡ್ತೀವಿ, ಇದು ಡೈರೆಕ್ಟಾಗಿ ಮಿಷಿನ್ ಲೆವೆಲ್ ಅಂದರೆ ಬೈನರಿ ವ್ಯಾಲ್ಯೂಲೇ ಏನು ಮಾಡುತ್ತೆ, ಡೇಟಾನ ಇದು ಆಕ್ಸೆಸ್ ಮಾಡುತ್ತೆ. ಅಂದರೆ ಇದು ಕನ್ವರ್ಟ್ ಮಾಡುತ್ತೆ ಹೈಯಿಂದ. ಈಗ ಇದು ನಾವು ಸ್ಟೋರ್ ಮಾಡಬೇಕಾದ್ರೆ ಇದೇನಾಗುತ್ತೆ, 2 bytes ಡೇಟಾ ಸ್ಟೋರ್ ಮಾಡುತ್ತೆ. ಬಟ್ ಇದು ಏನು ಮಾಡ್ತೀರಿ, ಡೈರೆಕ್ಟ್ ಮಿಷಿನ್ ಲೆವೆಲ್ಗೆ ಹೋಗಿ ಡೇಟಾ ಕನ್ವರ್ಟ್ ಆಗಿ ಅಂದರೆ ಡೈರೆಕ್ಟಾಗಿ ಮಿಷಿನ್ ಲೆವೆಲ್ ಮಿಷಿನ್ಗೆ ಇದು ಮಿಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಏನಾಗುತ್ತೆ ಕನೆಕ್ಟ್ ಆಗಿರುತ್ತೆ. ಸೊ ಡೈರೆಕ್ಟಾಗಿ ಅಲ್ಲಿಂದ ಆಕ್ಸೆಸ್ ಮಾಡುತ್ತೆ ಡೇಟಾ. ಸೊ ಇದನ್ನು ಪುನಃ ಕನ್ವರ್ಟ್ ಮಾಡೋ ಥರ ಏನಿರಲ್ಲ. ಅಂದರೆ ನಾನು ಫಸ್ಟ್ ಇಯರಲ್ಲಿ ಹೇಳಿದ್ವಲ್ವ, ಇದು ಹೈ ಲೆವೆಲ್ ಲ್ಯಾಂಗ್ವೇಜ್. ಈಗ ಇಂಟ್ A is equal to 5 ಅಂತ ಕೊಟ್ಟರೆ, ಸೊ ಏನಂತೆ ಇಂಟ್ ಡೇಟಾ ಟೈಪ್ ಅಂದರೆ ಇಂಟೀಜರ್ ವೇರಿಯಬಲ್ ಇದರಲ್ಲಿ ಏನಾಗುತ್ತೆ 5 ಅಲ್ಲಿ ಹೋಗಿ ಸ್ಟೋರ್ ಆಗುತ್ತೆ. ಇಸ್ ದ ವೇರಿಯಬಲ್ ನೇಮ್, ಇಸ್ ದ ಸೈಜ್, ಇದು 2 byte ಇರುತ್ತೆ ಬಿಕಾಸ್ ಇಟ್ ಇಸ್ ಅ ಇಂಟ್ ಡೇಟಾ ಟೈಪ್. ಸೊ ಇಲ್ಲಿ ಏನಾಗಿದೆ, ಇಲ್ಲಿ 5 ಎಲ್ಲಿ ಸ್ಟೋರ್ ಆಗಿರುತ್ತೆ, ಇಲ್ಲಿ ಸ್ಟೋರ್ ಆಗಿರುತ್ತೆ ಅಲ್ವಾ. ಸೊ ಈ ಡೇಟಾನ ಡೈರೆಕ್ಟಾಗಿ ಏನಾಗುತ್ತೆ ಮಿಷಿನ್ ಲೆವೆಲಲ್ಲಿ ಏನಾಗುತ್ತೆ ಡೈರೆಕ್ಟ್ ಆಕ್ಸೆಸ್ ಮಾಡುತ್ತೆ ಡೇಟಾ. ಸೊ ನಾವು ಮುಂದೆ ಬೇರೆದೆಲ್ಲ ಈಗ ಇದು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಇದೆಯಲ್ಲ, ಅದು ಈ ಥರ ಮಾಡೋದಿಲ್ಲ. ಅದು ಏನಾಗುತ್ತೆ, ಅದು ಪ್ರತಿಯೊಂದಕ್ಕೂ ಬೇರೆ ಡೇಟಾ ಎಲ್ಲ ಇರುತ್ತೆ, ಅದು ಡೈರೆಕ್ಟಾಗಿ ಎಂತ ಹೈ ಲೆವೆಲಿಂದ ನಾವು ಲೋ ಲೆವೆಲ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ಡೈರೆಕ್ಟ್ಲಿ ಮಿಷಿನ್ ಲೆವೆಲ್ ಇನ್ಸ್ಟ್ರಕ್ಟರ್ನ ಏನು ಮಾಡುತ್ತೆ, ಇದು ಫಾಲೋ ಮಾಡುತ್ತೆ. ಅಂದರೆ ಡೈರೆಕ್ಟಾಗಿ ಮಿಷಿನ್ ಲೆವೆಲಲ್ಲಿ ಇದು ವರ್ಕ್ ಆಗುತ್ತೆ. ಅದಕ್ಕೆ ಇದನ್ನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ನ ಏನಂತ ಕರಿತೀವಿ ಅಂದರೆ, ಇಟ್ಸ್ ಎ ಡೈರೆಕ್ಟ್ಲಿ ಆಪರೇಟೆಡ್ ಅಪಾನ್ ದ ಮಿಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್. ಅಂದರೆ ಮಿಷಿನ್ ಲೆವೆಲ್ ಇರೋ ಇನ್ಸ್ಟ್ರಕ್ಷನ್ ಇದೆಲ್ಲ ಮಿಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ಸು. ಸೊ ಆ ಲೆವೆಲ್ ಇನ್ಸ್ಟ್ರಕ್ಷನ್ಗೆ ಏನಂತೆ ಡೈರೆಕ್ಟ್ ಕನೆಕ್ಟ್ ಆಗಿ ಅಲ್ಲಿಂದನೇ ಆಪರೇಟ್ ಮಾಡುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ಆಪರೇಷನ್ ಇರುತ್ತೆ. ಸೊ ಆಪರೇಷನ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂದರೆ ಯಾವ ಆಪರೇಷನ್ ಈ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಇರುತ್ತೆ ಅಂತ ಅಂದ್ಬಿಟ್ಟು.
ಅಂತ ಏನು ಹೇಳ್ತಿದ್ದೀವಲ್ಲ ಇದಿಷ್ಟು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಇದೇನಾಗುತ್ತೆ ಡೈರೆಕ್ಟ್ ಆಗಿ ಎಲ್ಲಿ ವರ್ಕ್ ಆಗುತ್ತೆ, ಮಿಷಿನ್ ಲೆವೆಲ್ ಇನ್ಸ್ಟ್ರಕ್ಷನ್ನ ಯೂಸ್ ಮಾಡಿ ಅಲ್ಲಿ ವರ್ಕ್ ಆಗುತ್ತೆ, ಡೈರೆಕ್ಟ್ ಆಗಿ ಅಲ್ಲೇ ಕನೆಕ್ಟ್ ಆಗಿರುತ್ತೆ. ಸೊ ಇದರಲ್ಲಿ ಯಾವ ಥರ ಆಪರೇಷನ್ ಬರ್ಬೋದು ಅಂದರೆ ಯಾವ ಥರ ನಾವು ಆಪರೇಷನ್ಸ್ ಅಂದರೆ ಈಗ ಇಂಟೀಜರ್ ಅಂತ ತೊಗೊಂಡ್ರೆ ನೀವು ಏನು ಮಾಡ್ತೀರಾ, ಇದನ್ನ ಯಾವ ಥರ ಕ್ರಿಯೇಟ್ ಮಾಡ್ತೀರಾ, ಯಾವ ಥರ ಡೇಟಾ ಆಕ್ಸೆಸ್ ಮಾಡ್ತೀರಾ, ಯಾವ ಥರ ಸ್ಟೋರ್ ಮಾಡ್ತೀರಾ, ಯಾವ ಥರ ಡಿಲೀಟ್ ಮಾಡ್ತೀರಾ, ಯಾವ ಥರ ಅಪ್ಡೇಟ್ ಮಾಡ್ತೀರಾ, ಇದೆಲ್ಲ ಬರುತ್ತಲ್ವಾ. ಸೊ ದೀಸ್ ಆರ್ ದ ಆಪರೇಷನ್ ಆಫ್ ದ primitive data structure. So we'll see what are the operation that is in a primitive data structure. The first one is a create. So create is the first operation in a primitive data structure. So create means what? So how you are creating the primitive data structure ಅಂದ್ರೆ ಈಗ ಇಂಟಿಜರ್ ಇರ್ಬೋದು, ಫ್ಲೋಟ್ ಇರ್ಬೋದು, ಕ್ಯಾರೆಕ್ಟರ್ ಇರ್ಬೋದು, ಇಲ್ಲ ಪಾಯಿಂಟರ್ ಇರ್ಬೋದು. ಈ ಡೇಟಾ ಸ್ಟ್ರಕ್ಚರ್ಸ್ನ ಈ ಥರ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ನ ಯಾವ ಥರ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ, ಈ ಡೇಟಾ ಟೈಪ್ಸ್ನ ಯಾವ ಥರ ನೀವು ಕ್ರಿಯೇಟ್ ಮಾಡ್ತೀರಾ ಅಂತ. ಸೊ ಯು ನೋ ದಟ್ these are the keywords. Keywords ಅಂತ ಗೊತ್ತಲ್ವಾ? ವಾಟ್ ಇಸ್ ದ keyword for the integer? That is the int. Int is the keyword. It is already built in ಫಂಕ್ಷನ್ ಅಂತೀವಲ್ವಾ ಕೀವರ್ಡ್ಸ್ನ. ಏನಕ್ಕೆ ಅಂದರೆ ನಾವು ಸಿ ಅಥವಾ C++ನ ಇದು ನಾವು ಏನು ಕೋಡಿಂಗ್ ಸ್ಟಾರ್ಟ್ ಮಾಡ್ತೀವೋ, ಸೊ ಸಮ್ ಆಫ್ ದ ಕೀವರ್ಡ್ಸ್ ಆಲ್ರೆಡಿ ಬಿಲ್ಟ್ ಇನ್ ದ ಫೈಲಲ್ಲಿ ಏನಾಗುತ್ತೆ ಬಿಲ್ಟ್ ಇನ್ ಆಗಿರುತ್ತೆ. ಅಂದರೆ ಈಗ ಇಂಟ್ ಅಂತ ತೊಗೊಂಡಾದ್ಮೇಲೆ ನಾವು ಅದೇನಿದೆ ಇಂಟೀಜರ್ ಮಾತ್ರನೇ ಯೂಸ್ ಮಾಡೋಕ್ಕಾಗೋದು, ಅದನ್ನ ರೆಗ್ಯುಲರ್ ವೇರಿಯಬಲ್ ಥರ ನಾವು ಯೂಸ್ ಮಾಡೋದಕ್ಕಾಗಲ್ಲ. ಸೊ ದಿಸ್ ಇಸ್ ಹೌ ಯು ಆರ್ ಕ್ರಿಯೇಟಿಂಗ್ ದಿಸ್ ಡೇಟಾ ಸ್ಟ್ರಕ್ಚರ್. ಸೊ ಇಟ್ಸ್ ಆಲ್ರೆಡಿ ಬಿಲ್ಟ್ ಇನ್ ಫಂಕ್ಷನ್ ಇನ್ ಎ ಫೈಲ್ ಅಲ್ವಾ. ಲೈಬ್ರರಿ ಫಂಕ್ಷನ್ ಅಲ್ಲಿ ಇದು ಆಲ್ರೆಡಿ ಇರುತ್ತೆ. ಸೊ ಅಲ್ಲಿಂದ ನಾವು ಕೀವರ್ಡ್ ತಗೋತೀವಿ. ಸೊ ಈಗ ಹೆಂಗ್ ಕ್ರಿಯೇಟ್ ಮಾಡ್ತೀರಾ, ಇಂಟ್ ಅಂತ ಕೊಡ್ತೀರಾ. ಈಗ ವೇರಿಯಬಲ್ ಏನಂತ ಕ್ರಿಯೇಟ್ a is equal to 5 ಅಂತ ಅನ್ಕೊಳ್ಳೋಣ ಅಲ್ವಾ. ಈ ತರ ನೀವು ಸಿ ಅಥವಾ C++ ಇದೇ ತರ ಅಲ್ವಾ ಕ್ರಿಯೇಟ್ ಮಾಡೋದು. ಸೊ ಇಂಟ್ ಇಸ್ ಅ ಡೇಟಾ ಟೈಪ್. ಸೊ ಇಟ್ ಇಸ್ a is a variable. So you are declaring the a and initializing the a with the integer type, and you are initialize the value 5 to a variable a. ಅಂದ್ರೆ ಏನರ್ಥ, a ನ ವೇರಿಯಬಲ್ ನ ಕ್ರಿಯೇಟ್ ಮಾಡ್ತಿದ್ದೀರಾ ಯಾವ ಟೈಪ್ ಅಲ್ಲಿ, ಇಂಟಿಜರ್ ಟೈಪ್ ಅಲ್ಲಿ. ದಿ ನಂಬರ್ ವಿಚ್ ಇಸ್ ದ 5 is the assigning to a variable a. ಅಂದ್ರೆ ಈ 5 ಅನ್ನೋದು ಏನ್ ನಂಬರ್ ಇದೆ, ಇದೇನಾಗ್ತಾ ಇದೆ ಈ ವೇರಿಯಬಲ್ಗೆ ಅಸೈನ್ ಆಗ್ತಾ ಇದೆ ಗೊತ್ತಲ್ವಾ. ಇನಿಷಿಯಲೈಸೇಷನ್ ಫಸ್ಟ್ ಇಯರ್ ಅಲ್ಲಿ ಡಿಕ್ಲರೇಷನ್, ಇನಿಷಿಯಲೈಸೇಷನ್ ಎಲ್ಲ ಓದಿದ್ದೆ. ಡಿಕ್ಲರೇಷನ್ ಅಂದ್ರೇನು, ನೀವು ಇಂಟ್ ಎ ಅಂತ ಕೊಟ್ಟರೆ ದಟ್ ಇಸ್ ಅ ಡಿಕ್ಲರೇಷನ್. ಇನಿಷಿಯಲೈಸೇಷನ್ ಅಂದ್ರೆ ಆ ವೇರಿಯಬಲ್ಗೆ ಒಂದು ವೇರಿಯಬಲ್ನ ಡಿಕ್ಲೇರ್ ಮಾಡಾದ್ಮೇಲೆ ಆ ವೇರಿಯಬಲ್ಗೆ ಒಂದು ವ್ಯಾಲ್ಯೂನ ಅಸೈನ್ ಮಾಡ್ತಿರಲ್ಲ, ದಟ್ ಇಸ್ ಅ ಇನಿಷಿಯಲೈಸೇಷನ್ ಅಲ್ವಾ. ನೀವು ಅದನ್ನ ಫಸ್ಟ್ ಇಯರ್ ಅಲ್ಲಿ ಓದಿದ್ದೀರಾ ಡೀಟೇಲ್ ಆಗಿ. ಸೊ ಇವಾಗ ಇಲ್ಲಿ ಏನಾಯ್ತು, ಯು ಆರ್ ಕ್ರಿಯೇಟೆಡ್ int data structure with a variable and value ಅಲ್ವಾ. ನಾವು ಏನು ಮಾಡ್ತೀವಿ, ಇಂಟ್ ಡೇಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ವೇರಿಯಬಲ್ ಜೊತೆಗೆ ಅದಕ್ಕೆ ಒಂದು ವ್ಯಾಲ್ಯೂನ ಅಸೈನ್ ಮಾಡಿದ್ವಿ. ಸೊ ದಿಸ್ ಇಸ್ ಹೌ ಯು ಆರ್ ಕ್ರಿಯೇಟಿಂಗ್ ದ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಇದು ಫೈನೆಸ್ಟ್ ಆಪರೇಷನ್. ಫಸ್ಟ್ ಆಪರೇಷನ್ ಯಾವುದು, create operation. So create operation is nothing but create operation is used to create a new data structure alva. ಹೊಸ ಡೇಟಾ ಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಕ್ರಿಯೇಟ್ ಆಪರೇಷನ್ ಮಾಡ್ತೀರಾ. ಇಟ್ ರಿಸರ್ವ್ ದ ಮೆಮೊರಿ ಸ್ಪೇಸ್ ಫಾರ್ ಪ್ರೋಗ್ರಾಮ್ ಎಲಿಮೆಂಟ್. ಸೊ ಇದೇನಾಯ್ತು ಇಲ್ಲಿ ಪ್ರೋಗ್ರಾಮ್ ಎಲಿಮೆಂಟ್. ಈಗ ಎ ಅನ್ನೋದು ಇದೊಂದು ಎಲಿಮೆಂಟ್ ಅಲ್ಲ, ಇದೊಂದು ಎಲಿಮೆಂಟ್. ಇದನ್ನ ನಾವೇನ್ ಮಾಡ್ತೀವಿ, ಇದಕ್ಕೋಸ್ಕರ ಏನು ಡೇಟಾನ ಎಲ್ಲಿ ಸ್ಟೋರ್ ಮಾಡ್ತಾ ಇದ್ದೀರಾ, ಮೆಮೊರಿ. ಈಗ ಕಂಪ್ಯೂಟರ್ ಮೆಮೊರಿಲಿ ಏನ್ ಮಾಡುತ್ತೆ, ಇಂಟ್ ಎ ಅಂತ ಕೊಟ್ಟ ತಕ್ಷಣ ಕಂಪ್ಯೂಟರ್ ಮೆಮೊರಿಲಿ ಎನ ವೇರಿಯಬಲ್ಗೆ 2 ಬೈಟ್ಸ್ನ ಏನ್ ಮಾಡುತ್ತೆ, ಸ್ಪೇಸ್ನ ರಿಸರ್ವ್ ಮಾಡಿ ಇಟ್ಟಿರುತ್ತೆ. ಸೊ ಅಲ್ಲಿ ವ್ಯಾಲ್ಯೂನ ನಾನು ಏನು ಮಾಡ್ತೀನಿ, 5 ಅನ್ನೋ ವ್ಯಾಲ್ಯೂನ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಕ್ರಿಯೇಟಿಂಗ್ ಅಂತ ಅಂದ್ರೆ ಇಸ್ ನಥಿಂಗ್ ಬಟ್ ಕ್ರಿಯೇಟಿಂಗ್ ದ ನ್ಯೂ ಸ್ಪೇಸ್ ಟು ಸ್ಟೋರ್ ದ ನ್ಯೂ ವ್ಯಾಲ್ಯೂ. ಹೊಸ ಜಾಗನ ಎಲ್ಲಿ ರಿಸರ್ವ್ ಮಾಡ್ತಿದ್ದೀರಾ ಮೆಮೊರಿಲಿ, ಅಲ್ಲಿ ಹೊಸ ವ್ಯಾಲ್ಯೂನ ಸ್ಟೋರ್ ಮಾಡ್ತಿದ್ದೀರಾ, ಸ್ಟೋರ್ ಮಾಡ್ತಾ ಇದ್ದೀರಾ. ಸೊ ದಿಸ್ ವ್ಯಾಲ್ಯೂ ಕ್ಯಾನ್ ಬಿ ಚೇಂಜ್ ಡೈನಮಿಕಲಿ. ಅಂದರೆ ಅವಾಗ ಈ ವ್ಯಾಲ್ಯೂ ಏನು ಮಾಡುತ್ತೆ, ಚೇಂಜ್ ಆಗ್ಬೋದು.
ನಾವೇನಾದ್ರು ಪರ್ಫಾರ್ಮ್ ಮಾಡ್ಬೇಕಾದ್ರೆ ಈ ವೇರಿಯೇಬಲ್ ನಾನು ಯೂಸ್ ಮಾಡಿ ಈ ವ್ಯಾಲ್ಯೂನ ಯೂಸ್ ಮಾಡಿದಾಗ ಆ ವ್ಯಾಲ್ಯೂಸು ಚೇಂಜ್ ಆಗಿಬಿಡುತ್ತೆ. ಬಟ್ ಏದು ಒರಿಜಿನಲ್ ವ್ಯಾಲ್ಯೂ ಏನಿರುತ್ತೆ ಅದು ಆಲ್ರೆಡಿ ಇರುತ್ತೆ. ಬಟ್ ನಾವೇನೋ ಅಪ್ಡೇಟ್ ಮಾಡಿದಾಗ ಅಥವಾ ಡಿಸ್ಟ್ರಾಯ್ ಮಾಡಿದಾಗ ಈ ವ್ಯಾಲ್ಯೂ ಏನಾಗುತ್ತೆ ಚೇಂಜ್ ಮಾಡ್ಬೋದು. ಅಂದರೆ ನಾವು ಈಗ ನಾನು ಅಪ್ಡೇಟ್ ಮಾಡಬೇಕು, ಈ ನಂಬರ್ ನಾನು 5 ಬೇಡ 6 ಬೇಕು ಅಂತ ನಾನು ಅಪ್ಡೇಟ್ ಮಾಡಬೇಕು ಅಂದರೆ ಯು ಕ್ಯಾನ್ ಚೇಂಜ್ ದಿಸ್ ವ್ಯಾಲ್ಯೂ, ಯು ಕ್ಯಾನ್ ಡೆಸ್ಟ್ರಾಯ್, ವಿಚ್ ಮೀನ್ಸ್ ಯು ಕ್ಯಾನ್ ರಿಮೂವ್ ಆರ್ ಯು ಕ್ಯಾನ್ ಡಿಲೀಟ್ ದಿಸ್ ವ್ಯಾಲ್ಯೂ ಅಲ್ವಾ. ಒಟ್ಟಿನಲ್ಲಿ ಏನು ಮೆಮೊರಿಲಿ 2 ಬೈಟ್ಸು ಎ ವೇರಿಯೇಬಲ್ಗೆ ಏನಾಗಿರುತ್ತೆ ರಿಸರ್ವ್ ಆಗಿರುತ್ತೆ. ಅಲ್ಲಿ ಒಳಗಿರೋ ಡೇಟಾ ಚೇಂಜ್ ಮಾಡ್ಬೋದು, ಸ್ಪೇಸ್ ಮಾತ್ರ ಏನೂ ಆಗಿರಲ್ಲ, ಅದು ರಿಸರ್ವ್ ಆಗೇ ಇರುತ್ತೆ. ಸೊ ಕ್ರಿಯೇಟ್ ವಿಚ್ ಮೀನ್ಸ್ ಕ್ರಿಯೇಟ್ ಆಪರೇಷನ್, ಇಟ್ ಈಸ್ ಯೂಸ್ ಟು ಕ್ರಿಯೇಟ್ ದ ನ್ಯೂ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಇಟ್ ರಿಸರ್ವ್ ದ ಡೇಟಾ ಸ್ಪೇಸ್ ಇನ್ ಅ ಕಂಪ್ಯೂಟರ್ ಮೆಮೊರಿ. ಕಂಪ್ಯೂಟರ್ ಮೆಮೊರಿಲಿ ಏನು ಸ್ಪೇಸ್ನ ರಿಸರ್ವ್ ಮಾಡಿರುತ್ತೆ. ಹೊಸ ಡೇಟಾ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಿದೆ. ಇಟ್ ಮೇ ಬಿ ಫ್ಲೋಟಲ್ಲಿ ಮಾಡ್ಬೋದು. ಅದೇ ಥರ ಫ್ಲೋಟಲ್ಲಿ ಏನು ಮಾಡ್ತೀರಾ, ಫ್ಲೋಟ್ a is equal to 0.01 ಅಂತ ಕೊಡ್ತಾರೆ. ಇಟ್ಸ್ ನಥಿಂಗ್ ಬಟ್ ಯು ಆರ್ ಕ್ರಿಯೇಟಿಂಗ್ ಎ ನ್ಯೂ ಡೇಟಾ ಸ್ಟ್ರಕ್ಚರ್ ಕಾಲ್ಡ್ ಫ್ಲೋಟ್. ಸೊ ಇನ್ ಎ ಮೆಮೊರಿ ಸ್ಪೇಸ್ ದಟ್ ಈಸ್ ರಿಸರ್ವ್ ದ ಸ್ಪೇಸ್ ಆಫ್ ದ 4 ಬೈಟ್ ಅಲ್ವಾ. ಯಾವುದ್ರದ್ದು ಫ್ಲೋಟ್ದು ಸೈಜ್ ಎಷ್ಟು 4 ಬೈಟ್, ಯಾವುದರಲ್ಲಿ ಇದರಲ್ಲಿ ಸ್ಪೇಸಿಂಗಲ್ಲಿ ಖಾಲಿ ಇದೆ ಮೆಮೊರಿ. ಸೊ ಇಲ್ಲೇನಾಗುತ್ತೆ 0.01 ಕೊಟ್ಟಾಗ ಅಂದರೆ ಹೋಗಲ್ಲಿ ಸೇವ್ ಆಗುತ್ತೆ ಇನಿಷಿಯಲೈಸ್ ಮಾಡಿದಾಗ. ಸೊ ಆ ವ್ಯಾಲ್ಯೂ ಚೇಂಜ್ ಆಗ್ಬೋದು, ಬಟ್ ನಾವು ಕೊಟ್ಟಿರೋ ವೇರಿಯೇಬಲ್ ಅದು ಸೈಜ್ ಮೆಮೊರಿ ಸೈಜು ಅದು ಚೇಂಜ್ ಆಗಲ್ಲ. ಅದನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ. ಕಂಪ್ಲೀಟಾಗಿ ನೀವು ಅದನ್ನು ಡಿಲೀಟ್ ಮಾಡಿದಾಗ ಮಾತ್ರ ಅದು ಸ್ಪೇಸು ರಿಮೂವ್ ಆಗುತ್ತೆ, ಇಲ್ಲಾಂದರೆ ಹಾಗೇ ಇರುತ್ತೆ. So this is the first operation. First operation in a primitive data structure, that is a create operation. Create operation is nothing but you are creating a new data structure to store the new data, which means it will reserve the memory space in a computer memory. ಅಲ್ವಾ. ಕಂಪ್ಯೂಟರ್ ಮೆಮೊರಿಲಿ ಒಂದು ಏನು ಮಾಡುತ್ತೆ, ಮೆಮೊರಿ ಸ್ಪೇಸ್ನ ಏನು ಮಾಡುತ್ತೆ ರಿಸರ್ವ್ ಮಾಡಿಟ್ಟಿರುತ್ತೆ. ಏನಕ್ಕೆ ಹೊಸ ಡೇಟಾನ ಸ್ಟೋರ್ ಮಾಡೋದಕ್ಕೆ, ಈ ಡೇಟಾ ಸ್ಟ್ರಕ್ಚರಲ್ಲಿ ನಾವು ಯೂಸ್ ಮಾಡೋಂಥ ಡೇಟಾನ ಸ್ಟೋರ್ ಮಾಡೋದಕ್ಕೋಸ್ಕರ. ಸೊ ದಟ್ ಇಸ್ ಎ ಕ್ರಿಯೇಟ್. ಸೊ ಇದು ಯಾವಾಗ ವರ್ಕ್ ಆಗುತ್ತೆ ಅಂದರೆ ಕಂಪೈಲ್ ಟೈಮ್ ಅಥವಾ ರನ್ ಟೈಮಲ್ಲಿ ಏನೋ ವರ್ಕ್ ಆಗುತ್ತೆ. ಅಂದರೆ ನಾವು ಕಂಪೈಲ್ ಟೈಮಲ್ಲಿ ಇವಾಗ ಈ ಕಂಪೈಲ್ ಟೈಮಲ್ಲಿ ಇಂಟಲ್ಲಿ ಈಗ ಏನೋ ಕಾಲ್ ಮಾಡ್ತಾ ಇದ್ದೀವಿ ಕಂಪೈಲ್ ಟೈಮಲ್ಲಿ ಅಂದಾಗ ಅದ್ರ ವ್ಯಾಲ್ಯೂ ಎಷ್ಟು 6 ಆವಾಗ ಈ ವ್ಯಾಲ್ಯೂನ ಆಕ್ಸೆಸ್ ಮಾಡುತ್ತೆ. ಸೊ ಇದೆಲ್ಲ ಗೊತ್ತಲ್ಲ, ಫಸ್ಟ್ ಇಯರಲ್ಲೇ ಕಂಪೈಲ್ ಟೈಮು ರನ್ ಟೈಮು ಅಸೆಂಬ್ಲರ್ ಎಲ್ಲ ಓದಿದ್ದೀರಲ್ವಾ. ಸೊ ಕಂಪೈಲ್ ಟೈಮ್ ಮತ್ತು ರನ್ ಟೈಮಲ್ಲಿ ಇದು ಆಕ್ಸೆಸ್ ಮಾಡೋದು. ನೆಕ್ಸ್ಟ್ ಒನ್ ಇಸ್ ಅ ಸೆಲೆಕ್ಟ್. ಸೊ ಯು ಕ್ಯಾನ್ ಟೇಕ್ ಇಟ್ ಆಸ್ ಅ ಎಕ್ಸಾಂಪಲ್. ಇದನ್ನು ನೀವು ಎಕ್ಸಾಂಪಲ್ ಥರ ಬರ್ಕೋಬೋದು. ಸೊ ನೆಕ್ಸ್ಟ್ ಇಸ್ ಅ ಸೆಲೆಕ್ಟ್. ಸೊ ಸೆಲೆಕ್ಟ್ ಇಸ್ ಅನದರ್ ಆಪರೇಷನ್. ಫಸ್ಟು ಕ್ರಿಯೇಟ್ ಮಾಡ್ತಾರೆ, ಕ್ರಿಯೇಟ್ ಆದಮೇಲೆ ನೆಕ್ಸ್ಟು ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಅಂದರೆ ದಿಸ್ ಆಪರೇಷನ್ ಇಸ್ ಯೂಸ್ಡ್ ಟು ಪ್ರೋಗ್ರಾಮರ್ ಟು ಆಕ್ಸೆಸ್ ದ ಡೇಟಾ ವಿತಿನ್ ದ ಡೇಟಾ ಸ್ಟ್ರಕ್ಚರ್. ಸೊ ಇದೇನು ಮಾಡುತ್ತೆ, ಸೊ ಈ ಡೇಟಾ ಸ್ಟ್ರಕ್ಚರಲ್ಲಿ ಈಗ ನಾನು ಕ್ರಿಯೇಟ್ ಮಾಡಿದೆ, ಇದೇ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಇದನ್ನೇ ಈಗ ಇಂಟ್ ಎ ಇಸ್ ಈಕ್ವಲ್ ಟು 6 ಅಂತ ನಾವು ಒಂದು ಡೇಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡಿದ್ವಿ. ಈ ಡೇಟಾನ ನಾನು ಆಕ್ಸೆಸ್ ಮಾಡಬೇಕು. ಆಕ್ಸೆಸ್ ಮಾಡಬೇಕು ಇಸ್ ನಥಿಂಗ್ ಬಟ್ ಯು ಹ್ಯಾವ್ ಟು ಸೆಲೆಕ್ಟೆಡ್ ದಿಸ್ ಡೇಟಾ ಹ್ಯಾಸ್ ಟು ಬಿ ಆಕ್ಸೆಸ್ ಇನ್ ದಿಸ್ ಡೇಟಾ ಸ್ಟ್ರಕ್ಚರ್. ಈ ಡೇಟಾ ಸ್ಟ್ರಕ್ಚರಲ್ಲಿ ಯಾವ ಡೇಟಾನ ನೀವು ಸೆಲೆಕ್ಟ್ ಅಂದರೆ ಆಕ್ಸೆಸ್ ಮಾಡ್ತೀರಾ ಅನ್ನೋದನ್ನ ನಾವು ಸೆಲೆಕ್ಟಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ಏನಂತ ಕೊಡ್ತೀನಿ, ಸಿ ಇನ್ ಇದು ಗೊತ್ತಲ್ವಾ, ನೀವು C++ ಪ್ರೋಗ್ರಾಮಲ್ಲೆಲ್ಲ ಓದಿದ್ದೀರಾ. ವಾಟ್ ಇಸ್ ಸಿ ಇನ್ ಕನ್ಸೋಲ್ ಇನ್ಪುಟ್. ಸೊ ವೈ ಇಟ್ ಈಸ್ ಯೂಸ್ಡ್, ಏನಕ್ಕೆ ಇದನ್ನು ಯೂಸ್ ಮಾಡೋದು ನಾವು ಡೇಟಾನ ಆಕ್ಸೆಸ್ ಮಾಡೋದಕ್ಕೆ ಅಲ್ವಾ. ಸಿ ಔಟ್ ಸಿ ಇನ್ ಎಲ್ಲ ನೀವು C++ ಪ್ರೋಗ್ರಾಮಲ್ಲಿ ಓದಿದ್ದೀರಾ ಸಿಂಟ್ಯಾಕ್ಸಲ್ಲಿ. ಸೊ ಸಿ ಇನ್ ಅಂದರೆ ಕನ್ಸೋಲ್ ಇನ್ಪುಟ್, ಇಟ್ ಈಸ್ ಯೂಸ್ಡ್ ಟು ಆಕ್ಸೆಸ್ ದ ಡೇಟಾ ಅಲ್ವಾ. ವೇರಿಯೇಬಲ್ನ ಆಕ್ಸೆಸ್ ಅಥವಾ ಡೇಟಾನ ಆಕ್ಸೆಸ್ ಮಾಡೋದಕ್ಕೋಸ್ಕರ ನಾವು ಸೀನ್ ಯೂಸ್ ಮಾಡ್ತೀವಿ. ಸೊ ಸೀನ್ ಆದಮೇಲೆ ಇಲ್ಲಿ ಗ್ರೇಟರ್ ದನ್ ಸಿಂಬಲ್ ಹಾಕಿದ್ದೀವಿ, ದಿಸ್ ಅ ಸಿಂಟ್ಯಾಕ್ಸ್. ಆ್ಯಂಡ್ ಹಿಯರ್ ಐ ಆಮ್ ಗಿವಿಂಗ್ ದ ಎ ವೇರಿಯೇಬಲ್. ಅಂದರೆ ಏನ ಅಂತಂದರೆ ಏನರ್ಥ, ಇಲ್ಲಿ ಕನ್ಸೋಲ್ ಇನ್ಪುಟ್ ಯಾವುದು ವೇರಿಯೇಬಲ್ ಆಕ್ಸೆಸ್ ಮಾಡ್ತಿದೆ, ಎ ಅನ್ನೋದನ್ನ ಆಕ್ಸೆಸ್ ಮಾಡ್ತಿದೆ ಎ ವೇರಿಯೇಬಲ್. ಸೊ ಎ ವೇರಿಯೇಬಲ್ ಆಕ್ಸೆಸ್ ಮಾಡ್ತಿದೆ ಅಂದರೆ ಏನರ್ಥ, ಎದು ವ್ಯಾಲ್ಯೂ ಎಷ್ಟು 6. ಸೊ 6ನ ವ್ಯಾಲ್ಯೂನ ತಗೋತಾ ಇದೆ. ಅದು ತಗೋತಾ ಇದೆ ಇಸ್ ನಥಿಂಗ್ ಬಟ್ ಇಸ್ ರೀಡಿಂಗ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂನ ಆಕ್ಸೆಸ್ ಅಥವಾ ರೀಡ್ ಮಾಡ್ತಾ ಇದೆ. ಯಾವುದ್ರದ್ದು ಎ ವ್ಯಾಲ್ಯೂನ ಅಲ್ವಾ. ಸೊ ದಿಸ್ ಇಸ್ ಯು ಸ್ಟಡಿಡ್ ಇನ್ ಫಸ್ಟ್ ಇಯರ್. ಸೊ ಸೆಲೆಕ್ಟಿಂಗ್ ಇಸ್ ನಥಿಂಗ್ ಬಟ್ ಯು ಆರ್ ಗೋಯಿಂಗ್ ಟು ಆಕ್ಸೆಸ್ ದ ವ್ಯಾಲ್ಯೂ ಆಫ್ ದ ವೇರಿಯೇಬಲ್. ಆ ವೇರಿಯೇಬಲ್ ಏನು ವ್ಯಾಲ್ಯೂ ಇದೆಯೋ ಕ್ರಿಯೇಟ್ ಮಾಡಿರ್ತೀವಲ್ಲ ಅದನ್ನ ಆಕ್ಸೆಸ್ ಮಾಡ್ತಾ ಇದೆ, ರೀಡ್ ಮಾಡ್ತಾ ಇದೆ. ಸೊ ಅದನ್ನ ಸೆಲೆಕ್ಟ್ ಅಂತ ಅಂತೀವಿ. ಅಂದರೆ ಸೆಲೆಕ್ಟ್ ಅಂದರೆ ಈಗ ನಾನು ನಂಬರ್ ಆಫ್ ಡೇಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ಬೋದು, ಹೊಸದಾಗಿ ಅದನ್ನೆಲ್ಲ ಡೇಟಾನ ಸ್ಟೋರ್ ಮಾಡ್ಬೋದು ಅದರಲ್ಲಿ. ಸೊ ನನಗೆ ಯಾವುದು ಪರ್ಟಿಕ್ಯುಲರ್ ಡೇಟಾ ಬೇಕೋ ಅದನ್ನು ಮಾತ್ರ ನಾನು ಆಕ್ಸೆಸ್ ಮಾಡಬೇಕು. ಎಲ್ಲನೂ ಮಾಡೋಕ್ಕಾಗುತ್ತಾ ಇಲ್ಲ ಅಲ್ವಾ. ಸೊ ಪರ್ಟಿಕ್ಯುಲರ್ ಡೇಟಾನ ಆಕ್ಸೆಸ್ ಮಾಡ್ಬೋದು.
ಸೊ ಪರ್ಟಿಕ್ಯುಲರ್ ಡೇಟಾನ ಆಕ್ಸೆಸ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ ಅಲ್ವಾ. ಈಗ ಅಲ್ಲಿ 1000 ನಂಬರ್ ಆಫ್ ಡೇಟಾ ಇರುತ್ತೆ, ಅದರಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಒಂದು ಡೇಟಾನ ನೀವು ಆಕ್ಸೆಸ್ ಮಾಡಬೇಕು, ಅವಾಗ ನೀವು ಏನು ಮಾಡ್ತೀರಾ, ಸೆಲೆಕ್ಟ್ ಆಪರೇಷನ್ನ ಮಾಡೇ ಮಾಡ್ತೀವಿ. ಸೆಲೆಕ್ಟ್ ಅಂದರೆ ಇದು ಎಕ್ಸಾಂಪಲ್ ಇನ್ C++ ಪ್ರೋಗ್ರಾಮಲ್ಲಿ ಎಕ್ಸಾಂಪಲ್ ತೋರಿಸ್ತಾ ಇರೋದು, ಇದು ಜನರಲ್ ಆಗಿ ಈ ಥರ ವರ್ಕ್ ಆಗುತ್ತೆ. ಸೊ ಸೆಲೆಕ್ಟ್ಗೆ ನೀವು ಏನಂತ ಡೆಫಿನೇಷನ್ ಬರಿಬೋದು ಅಂದರೆ, ದಿಸ್ ಆಪರೇಷನ್ ಇಟ್ ಇಸ್ ಯೂಸ್ಡ್ ಟು ಪ್ರೋಗ್ರಾಮರ್ ಟು ಆಕ್ಸೆಸ್ ದ ಡೇಟಾ ವಿತ್ ಇನ್ ದ ಡೇಟಾ ಸ್ಟ್ರಕ್ಚರ್. ಸೊ ಅಂದರೆ ಏನರ್ಥ, ಪ್ರೋಗ್ರಾಮರ್ ಇಸ್ ನಥಿಂಗ್ ಬಟ್ ಹೂ ಆರ್ ಆಕ್ಸೆಸಿಂಗ್ ದ ಡೇಟಾ, ಅಂದರೆ ಯಾರು ಡೇಟಾನ ಆಕ್ಸೆಸ್ ಮಾಡ್ತಿದ್ದಾರೋ ಅವರು ಪ್ರೋಗ್ರಾಮರ್. ಸೊ ಪ್ರೋಗ್ರಾಮರ್ ಏನು ಮಾಡ್ತಾ ಇದ್ದಾರೆ, ದೇ ಆರ್ ಆಕ್ಸೆಸಿಂಗ್ ದ ಡೇಟಾ ವಿತ್ ಇನ್ ದ ಡೇಟಾ ಸ್ಟ್ರಕ್ಚರ್. ಅಂದರೆ ಇದು ಡೇಟಾ ಸ್ಟ್ರಕ್ಚರ್ ಕ್ರಿಯೇಟ್ ಮಾಡಿದೀವಲ್ವ, ಈಗ ಇಂಟ್ a is equal to 6 ಅನ್ನೋದು ದಿಸ್ ದ ಡೇಟಾ ಸ್ಟ್ರಕ್ಚರ್ ಕ್ರಿಯೇಟೆಡ್. ಸೊ ವಿ ಆರ್ ಆಕ್ಸೆಸಿಂಗ್ ದ ವ್ಯಾಲ್ಯೂ ಇನ್ ದಿಸ್ ಡೇಟಾ. ಈ ಏನು ಕ್ರಿಯೇಟ್ ಮಾಡಿದೀವೋ ಅದ್ರ ಒಳಗಿರೋ ಡೇಟಾ ಸ್ಟ್ರಕ್ಚರ್ ಅನ್ನು ನಾವು ಅಲ್ಲಿರೋ ವ್ಯಾಲ್ಯೂನ ಆಕ್ಸೆಸ್ ಮಾಡ್ತಾ ಇದೀವಿ. ಅಂದ್ರೆ ಕ್ರಿಯೇಟ್ ಮಾಡಿರೋ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಡೇಟಾನ ಆಕ್ಸೆಸ್ ಮಾಡ್ತಾ ಇರ್ತಾರಲ್ಲ ಪ್ರೋಗ್ರಾಮರ್, ದಟ್ ಇಸ್ ಅ ಸೆಲೆಕ್ಟ್ ಆಪರೇಷನ್. ಸೆಲೆಕ್ಟ್ ಆಪರೇಷನ್ ಇಸ್ ಯೂಸ್ಡ್ ಟು programmer can access the data within the data structure, that is called the select operation. ಅರ್ಥ ಆಯ್ತಾ? ಸೊ ಕ್ರಿಯೇಟ್ ಅಲ್ಲಿ ಏನು ಮಾಡ್ತೀರಾ, ಕ್ರಿಯೇಟ್ ಅಲ್ಲಿ ಡೇಟಾ ಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡ್ತೀರಾ. ಯಾವ ಥರ, ಕೀವರ್ಡ್ ಇಂಟ್ ಅಂತ ಕೊಡ್ತೀರಾ, ಎ ಅಂತ ಕೊಡ್ತೀರಾ, ದಟ್ಸ್ ಅ ಡಿಕ್ಲೇರಿಂಗ್ ಆಯಿತು, ಅದಕ್ಕೆ ಇನಿಷಿಯಲೈಸೇಷನ್ ವ್ಯಾಲ್ಯೂನ ಇನಿಷಿಯಲೈಸ್ ಮಾಡ್ತೀರಾ. ಮೇ ಬಿ ಇನ್ ಫ್ಲೋಟ್, ಕ್ಯಾರೆಕ್ಟರ್, ಪಾಯಿಂಟರ್ ಯಾವುದಲ್ಲಾದರೂ ಕೊಡಿ. ನಾನು ಎಕ್ಸಾಂಪಲ್ ಇಂಟ್ ಅಥವಾ ಫ್ಲೋಟ್ ಅಂತ ಕೊಟ್ಟಿದ್ದೀನಿ ಇಲ್ಲಿ. ಸೊ ಯಾವುದಕ್ಕೆ ಕ್ರಿಯೇಟ್ ಮಾಡೋದಕ್ಕಾಯಿತು. ಹೊಸದಾಗಿ ಕ್ರಿಯೇಟ್ ಆದಮೇಲೆ ಅಂದರೆ ಡಿಕ್ಲೇರ್ ಆದಮೇಲೆ ವೇರಿಯಬಲ್, ನೆಕ್ಸ್ಟ್ ನಾನು ಏನು ಮಾಡ್ತಿದ್ದೀನಿ, ನಾನು ಡೇಟಾನ ಆಕ್ಸೆಸ್ ಮಾಡಬೇಕು. ಡೇಟಾ ಆಕ್ಸೆಸ್ ಮಾಡಬೇಕು ಅಥವಾ ರೀಡ್ ಮಾಡಬೇಕು ಅಂದರೆ ನಾವು ಯಾವ ಕೀವರ್ಡ್ ಯೂಸ್ ಮಾಡ್ತೀವಿ, ಸಿ ಇನ್ ಅಲ್ವಾ. ನೀವು ಓದಿದ್ದೀರಾ ಫಸ್ಟ್ ಇಯರ್ C++ ಪ್ರೋಗ್ರಾಮಲ್ಲಿ ಡೇಟಾ ಆಕ್ಸೆಸ್ ಮಾಡೋದಕ್ಕೆ ಅಥವಾ ರೀಡ್ ಮಾಡೋದಕ್ಕೆ ವಿ ಆರ್ ಯೂಸಿಂಗ್ ದ ಸಿ ಇನ್, ಕನ್ಸೋಲ್ ಇನ್ಪುಟ್ ವಿತ್ ದ ಸಿಂಬಲ್ ಆಫ್ ಇದು ಸಿಂಟ್ಯಾಕ್ಸ್. ಸೊ ಎ ಅಂತ ಕೊಟ್ಟರೆ ಆಟೋಮೆಟಿಕಲಿ ಅದ್ರ ವ್ಯಾಲ್ಯೂನ ಏನು ಮಾಡುತ್ತೆ, ಆಕ್ಸೆಸ್ ಮಾಡುತ್ತೆ. ಸೊ ದಿಸ್ ದ ಎಕ್ಸಾಂಪಲ್ ಫಾರ್ select. Next is a update. Next is a update. ಏನು ಅಪ್ಡೇಟ್ ಅಂದರೆ, ಈಗ ಕ್ರಿಯೇಟ್ ಮಾಡಾಯಿತು, ಆ ಡೇಟಾನ ಆಕ್ಸೆಸ್ಸು ಮಾಡಾಯಿತು. ಇವಾಗ ಏನು ಮಾಡೋದು, ಅಪ್ಡೇಟ್ ಮಾಡೋದು. ಅಪ್ಡೇಟ್ ಮಾಡೋದು ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ವ್ಯಾಲ್ಯೂ ಏನಿರುತ್ತೆ ಒಂದು ವೇರಿಯಬಲ್ಗೆ, ಅದಕ್ಕೆ ಬೇರೆ ಡೇಟಾನ ಅಥವಾ ಬೇರೆ ವ್ಯಾಲ್ಯೂನ ಸ್ಟೋರ್ ಮಾಡೋದು ಅಥವಾ ಮಾಡಿಫೈ ಮಾಡೋದು ಅಥವಾ ಚೇಂಜ್ ಮಾಡೋದು ವ್ಯಾಲ್ಯೂಸ್ನ. ಸೊ ದಟ್ ಈಸ್ ನಥಿಂಗ್ ಬಟ್ ಅಪ್ಡೇಟಿಂಗ್. ಈಗ ರೆಗ್ಯುಲರ್ ಆಗಿ ನೀವು ಅಪ್ಡೇಟನ್ನು, ಈಗ ನೀವು ಕಂಪ್ಯೂಟರ್ ಅಪ್ಡೇಟ್ ಮಾಡಬೇಕು ಅಂದರೆ ಏನು ಬರುತ್ತೆ, ಈಗ ಓಲ್ಡ್ ವರ್ಷನ್ ಇರೋದು ಅಪ್ಡೇಟ್ ಮಾಡಿದಾಗ ನ್ಯೂ ವರ್ಷನ್ ಹೊಸ ಫೀಚರ್ಸ್ ಬರುತ್ತೆ. ಅದೇ ಯು ಆರ್ ಮಾಡಿಫೈನ್ ದ ಡೇಟಾ ಇನ್ ದ ಡೇಟಾ ಸ್ಟ್ರಕ್ಚರ್, ಅಂದರೆ ದಿ ಎಕ್ಸಿಸ್ಟಿಂಗ್ ಡೇಟಾ ವಿಲ್ ಬಿ ಮಾಡಿಫೈ ಇನ್ ದಿಸ್ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರಲ್ಲಿ ಡೇಟಾ ವ್ಯಾಲ್ಯೂ ಇರುತ್ತಲ್ಲ, ಅದು ಎಕ್ಸಿಸ್ಟ್ ಅಂದರೆ ಆಲ್ರೆಡಿ ಇರುತ್ತಲ್ಲ ಡೇಟಾ ವ್ಯಾಲ್ಯೂ, ಅದನ್ನು ಮಾಡಿಫೈ ಚೇಂಜ್ ಮಾಡೋದಕ್ಕೆ ನಾವು ಅಪ್ಡೇಟ್ ಅಂತೀವಿ. So update operation is used to change the data of data structure. Change the data of data structure, which means we are changing the existing data in this data structure. ಈಗ int a is equal to 6 ಅಂತ ನಾನು ಕೊಟ್ಟಿದ್ದೀನಿ ಅಲ್ವಾ. ಸೊ ಈಗ ನಾನು ಅಪ್ಡೇಟ್ ಅಲ್ಲಿ ಏನು ಮಾಡ್ತೀನಿ, a is equal to 2 ಅಂತ ಕೊಡ್ತೀನಿ. ಇವಾಗ ಏನಾಗುತ್ತೆ ಅಂದರೆ a is equal to 6 ಅಂತ ವ್ಯಾಲ್ಯೂ ಏನು ಮೆಮೊರಿ ಸ್ಪೇಸಲ್ಲಿ ಇತ್ತು, ಈಗ a ಅಂತ ಮೆಮೊರಿ ಸ್ಪೇಸಲ್ಲಿ ಡೇಟಾ ಏನಾಗಿದೆ ಸ್ಟೋರ್ ಆಗಿದೆ ಅಲ್ವಾ. a ಇಲ್ಲಿ 6 ಅಂತ ಸ್ಟೋರ್ ಆಗಿತ್ತು. ಸೊ ಇವಾಗ ನಾನು ಯಾವಾಗ a is equal to 2 ಅಂತ ಕೊಡ್ತೀನಿ, ಆಗ ನ್ಯೂ ವ್ಯಾಲ್ಯೂ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅಂದರೆ 2 ಸೇವ್ ಆಗುತ್ತೆ, 6 ಅನ್ನೋದನ್ನ ರಿಮೂವ್ ಮಾಡುತ್ತೆ, ಡಿಲೀಟ್ ಮಾಡಿಬಿಡುತ್ತೆ. ಅಂದರೆ ಏನಾಯಿತು, ಇಲ್ಲಿ ಹೊಸ ಡೇಟಾ ಅಪ್ಡೇಟ್ ಆಯಿತು. ಸೊ ದಿಸ್ ಅಪ್ಡೇಟ್ ಈಸ್ ಯೂಸ್ಡ್ ಫಾರ್ ಅಪ್ಡೇಟ್ ದ ಆರ್ ಚೇಂಜ್ ದ ಡೇಟಾ ಆಫ್ ದ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರ್ದು ಏನು ಡೇಟಾ ಸ್ಟ್ರಕ್ಚರಲ್ಲಿ ನಾವು ಏನು ಡೇಟಾನ ಕ್ರಿಯೇಟ್ ಮಾಡಿ ಸೇವ್ ಮಾಡಿರ್ತೀವಲ್ಲ, ಆ ಡೇಟಾ ವ್ಯಾಲ್ಯೂನ ಚೇಂಜ್ ಮಾಡುತ್ತೆ ಯಾವುದು, ಅಪ್ಡೇಟ್ ಆಪರೇಷನ್. got it? So create is used for creating the new data structure and select for this data, the created data structure of data will be accessed, and update the data of the data structure will be updated or changed. So next is a destroy. Next operation is a destroy operation. So destroy is nothing but delete anta alva. Destroy and is nothing but delete operation. This operation is used to destroy or remove the data structure from the memory space alva. ಅದನ್ನ ಡಿಲೀಟ್ ಅಂತಾನೂ ಕರಿತೀವಿ. ಅಂದರೆ ಮೆಮೊರಿ ಸ್ಪೇಸಲ್ಲಿ ಏನು ಡೇಟಾ ವ್ಯಾಲ್ಯೂ ಅಥವಾ ಈ ಮೆಮೊರಿ ಸ್ಪೇಸ್ ಕಂಪ್ಲೀಟ್ ಆಗಿ, ಈಗ ಎ ಅಂತಾನೆ ಏನು ಹೇಳಿದೆ, ಎ that is reserve the space in a memory with a 2 bytes ಅಲ್ಲ.
ಸೊ ಇದ್ರ ಒಳಗಿರೋ ಡೇಟಾ ಇಷ್ಟೆಲ್ಲ ಚೇಂಜ್ ಮಾಡ್ತೀವಿ ನಾವು, ಸೆಲೆಕ್ಟ್ ಮಾಡ್ಬೋದು, ಅಪ್ಡೇಟ್ ಮಾಡೋದು ಯಾವುದು ಈ ವ್ಯಾಲ್ಯೂನ ಅಪ್ಡೇಟ್ ಸೆಲೆಕ್ಟ್ ಮಾಡ್ಬೋದು. ಬಟ್ ಕಂಪ್ಲೀಟ್ ಆಗಿ ಮೆಮೊರಿಲಿ 2 ಬೈಟ್ ಮೆಮೊರಿ ಸ್ಪೇಸ್ ರಿಸರ್ವ್ ಆಗಿತ್ತು, ಅದು ಕಂಪ್ಲೀಟ್ ಆಗಿ ಆ ಮೆಮೊರಿ ಸ್ಪೇಸ್ನೇ ನಾವೇನು ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಅದನ್ನು ನಾವೇನಂತೀವಿ ಡೆಸ್ಟ್ರಾಯ್ ಅಂತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಇನ್ನು ಪ್ರೋಗ್ರಾಮಿಂಗ್ ಅಲ್ಲಿ ಕರಿಬೇಕು ಅಂದ್ರೆ ಅದನ್ನ ಡಿಲೀಟ್ ಅಂತಾನೆ ಕರಿತೀವಿ. ಸೊ ಯೂಸಿಂಗ್ ದ ಡಿಲೀಟ್ ಕೀವರ್ಡ್ ವಿ ಕ್ಯಾನ್ ರಿಮೂವ್ ದ ಮೆಮೊರಿ ಸ್ಪೇಸ್ ಇನ್ ಅ ಕಂಪ್ಯೂಟರ್ ಮೆಮೊರಿಲಿ ಏನು ಮೆಮೊರಿ ಸ್ಪೇಸ್ ಇದೆಯೋ ಅದನ್ನು ನಾವು ಏನು ಮಾಡ್ತೀವಿ, ಡಿಲೀಟ್ ಮಾಡ್ತೀವಿ ಅಲ್ವಾ. ಸೊ ದಟ್ ಇಸ್ ಅ ಡೆಸ್ಟ್ರಾಯ್. ಸೊ ದೀಸ್ ಆರ್ ದ 4 ಆಪರೇಷನ್ ಇನ್ ಅ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಅರ್ಥ ಆಯ್ತಾ? ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂದ್ರೇನು? ಇಟ್ಸ್ ಅ ಡೇಟಾ ಸ್ಟ್ರಕ್ಚರ್. It to create. It will be directly operant upon machine level instruction. Alva, primitive data structure, it is a data structure that is directly operant upon the machine level instruction. That is called the primitive data structure. In a primitive data structure there is 4 types. What are those? Integer, float, character and pointer. So these are the different types. We see the what are the operation in a primitive data structure. The first one is there is a 4 operation in a primitive data structure, that is a create, select, update and destroy. Destroy is nothing but delete. The first one, create. So what is create operation? The data structure, new data structure created in a computer memory, that is called a create. Then new data is created or else a new memory space creating in a computer memory, that is a create operation. Now you are creating the data structure. So there is a one example here. Int a is equal to 6. Here the variable a that acquire the memory space in a integer type with a 2 bytes. Our integer size is to 2 bytes. So 2 byte space na memory space na acquire madide. The variable name ಏನಂದ್ರೆ a is equal to 6 ಅಂದ್ರೆ here we are assigning the value 6 to a variable a ಅಲ್ವಾ. ಸೊ ಅದೇ ತರ ನಾವು ಫ್ಲೋಟ್ ಅಲ್ಲೂ ಮಾಡ್ಬೋದು, ಪಾಯಿಂಟರ್ ಕ್ಯಾರೆಕ್ಟರ್ ಅಲ್ಲೂ ಮಾಡ್ಬೋದು. ನೆಕ್ಸ್ಟ್ ಇಸ್ ಸೆಲೆಕ್ಟಿಂಗ್ ಇಸ್ ನಥಿಂಗ್ ಬಟ್ ಯು ಆರ್ ಆಕ್ಸೆಸಿಂಗ್. ಇಟ್ ಈಸ್ ಮೇಕ್ ಅವೈಲಬಲ್ ಟು ಅ ಪ್ರೋಗ್ರಾಮರ್ ಟು ಆಕ್ಸೆಸ್ ದ ಡೇಟಾ ಇನ್ ಅ ಡೇಟಾ ಸ್ಟ್ರಕ್ಚರ್. ಡೇಟಾ ಸ್ಟ್ರಕ್ಚರ್ ಇರೋ ಡೇಟಾನ ಆಕ್ಸೆಸ್ ಮಾಡುತ್ತೆ. ಆಕ್ಸೆಸ್ ಮಾಡೋದಕ್ಕೆ ನಾವು ಸೆಲೆಕ್ಟ್ ಅಂತೀವಿ. ಹೌ ಯು ಆರ್ ಆಕ್ಸೆಸಿಂಗ್? ಯೂಸಿಂಗ್ ದ console input in a C++ program. Here you are accessing the variable a in this data structure. ಅಂದರೆ ಈ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಇರೋ ವ್ಯಾಲ್ಯೂ ಯಾವುದು, ಡೇಟಾ ಯಾವುದು, ವೇರಿಯಬಲ್ a. ಸೊ ಇದನ್ನು ನಾವಿಲ್ಲಿ ಆಕ್ಸೆಸ್ ಮಾಡ್ತೀವಿ. ನೆಕ್ಸ್ಟ್ ಅಪ್ಡೇಟ್ ಇಸ್ ನಥಿಂಗ್ ಬಟ್ ಯು ಆರ್ ಚೇಂಜಿಂಗ್ ದ ಡೇಟಾ ಇನ್ ಎ ಡೇಟಾ ಸ್ಟ್ರಕ್ಚರ್, ವಿಚ್ ಮೀನ್ಸ್ ಯು ಆರ್ changing or updating or modifying the existing data value in a data structure. This is the existing data value. What is the existing value for the variable a? That is a 6. Here I am changed to a 2. ಅಲ್ವಾ. ಎಲ್ಗೆ ವ್ಯಾಲ್ಯೂನ ಅಪ್ಡೇಟ್ ಮಾಡಿ ಇಲ್ಲಿ 2ನ ನಾನು ಏನು ಮಾಡಿದೆ, ರೀಪ್ಲೇಸ್ ಮಾಡಿದೆ. ಸೊ ಹಿಯರ್ ಇಟ್ ಇಸ್ ಅಪ್ಡೇಟ್ ಆರ್ ಮಾಡಿಫೈಡ್. ನೆಕ್ಸ್ಟ್ ಇಸ್ ಅ ಡೆಸ್ಟ್ರಾಯ್. ಡೆಸ್ಟ್ರಾಯ್ ಇಸ್ ನಥಿಂಗ್ ಬಟ್ ಯು ಆರ್ destroy or deleting or removing the memory space in the computer memory. So ನಾವು ಏನು ಮೆಮೊರಿ ಸ್ಪೇಸ್ನ ಕ್ರಿಯೇಟ್ ಮಾಡಿದ್ವಿ, ಕ್ರಿಯೇಟಲ್ಲಿ ಅದನ್ನು ಡಿಲೀಟ್ ಮಾಡೋದಕ್ಕೋಸ್ಕರ ನಾವು ಡೆಸ್ಟ್ರಾಯ್ ಆಪರೇಷನ್ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಆಪರೇಷನ್ ಇನ್ ಅ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ಈ ಕ್ವಶನ್ನು ತುಂಬ ಸರಿ ಕೇಳ್ತಾರೆ. ಯಾವ ಥರ ಅಂದರೆ, ಸೊ ವಾಟ್ ಆರ್ ದ ಆಪರೇಷನ್ ಇನ್ ಅ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಇದು ಕೇಳ್ತಾರೆ. ನೆಕ್ಸ್ಟು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಲ್ಲೂ ಆಪರೇಷನ್ಸ್ ಬರುತ್ತೆ, ಅದರಲ್ಲೂ ಕೇಳ್ತಾರೆ. ಯಾವ್ದು ಬೇಕಾದ್ರೂ ಕೇಳ್ಬೋದು. ವಾಟ್ ಆರ್ ದ ಆಪರೇಷನ್ ಇನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಆವಾಗ ನೀವು ಪ್ರಿಮಿಟಿವ್ ಕೇಳಿದ್ರೆ ಇವನ್ನ ಬರೀಬೇಕು, ನಾನ್ ಪ್ರಿಮಿಟಿವ್ ಅಂದರೆ ನೆಕ್ಸ್ಟ್ ಇವಾಗ ಮಾಡ್ತೀನಿ, ಸೊ ಅದನ್ನು ಬರೀಬೇಕಾಗುತ್ತೆ. ಸೊ ಈಚ್ ಆ್ಯಂಡ್ ಎವರಿ ಟಾಪಿಕ್ ಇನ್ ದಿಸ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಶುಡ್ ಕೇರ್ಫುಲಿ ಟು ಲಿಸನ್ ಆ್ಯಂಡ್ ಗೋ ಥ್ರೂ ದಟ್ ಕಂಪ್ಲೀಟ್ ನೋಟ್ಸ್. ಆಯಿತಾ? ಕಂಪ್ಲೀಟ್ ನೋಟ್ಸಲ್ಲಿ ಓದ್ಕೊಳ್ಳಿ ಈ ಚಾಪ್ಟರ್ ಆದಮೇಲೆ. ಜೊತೆಗೆ ಈ ಪ್ರತಿಯೊಂದು ಟಾಪಿಕ್ಕು ಅಷ್ಟೇ ಇಂಪಾರ್ಟೆಂಟ್ ಅಂತ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ವಿಲ್ ಸಿ ದಿ ನೆಕ್ಸ್ಟ್ ಟಾಪಿಕ್ ಇಸ್ ಅ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಈಗ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಆಯಿತು, ಈಗ ನೆಕ್ಸ್ಟು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ನ ನೋಡೋಣ.